ಪ್ರಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ ಶುಭೋದಯ. ನಾನೀಗಾಗಲೇ ನಿಮಗೆ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ 3 ಅಧ್ಯಾಯಗಳನ್ನು ಪರಿಚಯ ಮಾಡಿಕೊಟ್ಟಿದ್ದೇನೆ. ಈ ದಿನ ಅಧ್ಯಾಯ 4 ಪ್ರಾಚೀನ ಯುಗ, ಅದರಲ್ಲಿ ನಿಮಗೆ ವೈದಿಕ ಸಂಸ್ಕೃತಿಯನ್ನು ಕುರಿತು ಪರಿಚಯ ಮಾಡಿಕೊಡ್ತೇನೆ. ಭಾರತದ ಉಪಖಂಡದಲ್ಲಿ ಸಿಂಧೂ ನಾಗರಿಕತೆಯ ನಂತರ ಆರ್ಯರು ಆಗಮಿಸಿ ಭಾರತದಲ್ಲಿ ಒಂದು ವಿಭಿನ್ನ ಸಂಸ್ಕೃತಿಯನ್ನು ಬೆಳೆಸಿದರು. ಸಾಶಾಪು 2000 ಆಸುಪಾಸಿನಲ್ಲಿ ವಾಯುವ್ಯ ದಿಕ್ಕಿನಿಂದ, ಭಾರತದ ವಾಯುವ್ಯ ದಿಕ್ಕಿನಿಂದ ಅವರು ಭಾರತಕ್ಕೆ ಬಂದಿರಬಹುದೆಂದು ನಂಬಲಾಗಿದೆ. ಆರಂಭಿಕ ಆರ್ಯರು ಯಾವುದೇ ಪುರಾತತ್ವ ಆಧಾರಗಳನ್ನು ಬಿಟ್ಟು ಹೋಗಿಲ್ಲ. ನೋಡಿ, ನಾವು ಸಿಂಧೂ ಬಯಲಿನ ನಾಗರಿಕತೆ ತಿಳ್ಕೋಬೇಕಾದ್ರೆ ನಾವು ಸಂಪೂರ್ಣವಾಗಿ ಅವಲಂಬಿಸಿದ್ದು ಪುರಾತತ್ವ ಆಧಾರಗಳನ್ನು, ಪ್ರಾಕ್ತನ ಶಾಸ್ತ್ರಾಧಾರಗಳನ್ನು. ಅಲ್ಲಿ ಸಾಹಿತ್ಯ ಆಧಾರಗಳು ನಮಗೆ ಲಭ್ಯವಿಲ್ಲ. ಇತ್ತೀಚಿನ ದಿನಗಳಲ್ಲಿ ಸಂಶೋಧನೆ ನಡೀತಿದೆ. ಒಂದು ವೇಳೆ ಪತ್ತೆ ಹಚ್ಚಿದ್ದೇ ಆದಲ್ಲಿ ಹೆಚ್ಚಿನ ಮಾಹಿತಿ ನಮಗೆ ಸಿಗ್ತದೆ. ಆದರೆ ವೈದಿಕ ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ನಮಗೆ ಯಾವುದೇ ಪುರಾತತ್ವ ಆಧಾರಗಳು ಲಭ್ಯವಿಲ್ಲ. ನಮಗೆ ಸಾಹಿತ್ಯ ಆಧಾರಗಳು ದೊರೆಯುತ್ತವೆ. ಅವರು ಬಿಟ್ಟು ಹೋಗಿರುವಂಥ ಒಂದು ವೈದಿಕ ಸಾಹಿತ್ಯ ತುಂಬ ಶ್ರೀಮಂತಿಕೆಯಿಂದ ಕೂಡಿದೆ. ಅದ್ರ ಬಗ್ಗೆ ನಾವು ಆನಂತರ ತಿಳ್ಕೊಳ್ಳೋಣ. ಈಗ ಪೀಠಿಗೆಯಾಗಿ ಹೇಳೋದಾದರೆ, ಆರಂಭದ ಈ ಆರ್ಯರ ಮೂಲದ ಬಗ್ಗೆ ಹೇಳೋದಾದರೆ, ಆರ್ಯರ ಮೂಲ ಸ್ಥಳದ ಬಗ್ಗೆ ಹೇಳೋದಾದರೆ ವಿದ್ವಾಂಸರಲ್ಲಿ ಭಿನ್ನಾಭಿಪ್ರಾಯವಿದೆ, ಒಮ್ಮತಾಭಿಪ್ರಾಯವಿಲ್ಲ. ಅವರು ಆರ್ಯರು ವಿಶ್ವದ ಯಾವ ಮೂಲ ಸ್ಥಳವನ್ನು ಹೊಂದಿದ್ರು, ಅಥವಾ ಭಾರತದವರೇ ಅಥವಾ ಭಾರತದಿಂದ ಹೊರಗಡೆ ಬಂದಿದ್ದವರೇ ಅನ್ನೋದ್ರ ಬಗ್ಗೆ ಒಮ್ಮತಾಭಿಪ್ರಾಯ ಇಲ್ಲ. ಕೆಲ ವಿದ್ವಾಂಸರ ಪ್ರಕಾರ ಅವರು ಮಧ್ಯ ಏಷ್ಯಾದ ಕ್ಯಾಸ್ಪಿಯನ್ ಸಮುದ್ರ ಪ್ರದೇಶದ ಹಳ್ಳಿಗಾಡಿನ ಅಲೆಮಾರಿ ಜನಾಂಗದವರು ಅಂತ ಹೇಳ್ತಾರೆ. ಅವರು ತಮ್ಮ ಜಾನುವಾರುಗಳಿಗಾಗಿ, ಹುಲ್ಲುಗಾವಲಿಗಾಗಿ ವಲಸೆ ಬಂದಿರಬಹುದು, ಹುಡುಕಿಕೊಂಡು ಬಂದಿದ್ದಾರೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಹಾಗೆ ಪ್ರವೇಶಿಸಿದಂತಹ ಆರ್ಯರು ಸ್ಥಳೀಯರಿಂದ ಪ್ರಬಲ ವಿರೋಧವನ್ನು ಎದುರಿಸಬೇಕಾಯಿತು. ಸಹಜವಾಗಿ ಹೊರಗಡೆಯಿಂದ ಬಂದವರು ಸ್ಥಳೀಯರೊಂದಿಗೆ ಕಾದಾಟ, ಸಂಘರ್ಷ ನಡೆಸಬೇಕಾಗುತ್ತೆ ತಮ್ಮ ಅಸ್ತಿತ್ವಕ್ಕಾಗಿ. ಅಂಥವ್ರನ್ನ ದಾಸ್ಯುಗಳು ಅಂತ ಕರೆದರು. ಹೊರಗಡೆಯಿಂದ ಬಂದವರು ಆರ್ಯರು ಆದರೆ ಸ್ಥಳೀಯರನ್ನು ದಾಸ್ಯುಗಳು ಅಥವಾ ದ್ರಾವಿಡರು ಅನ್ನೋ ಹೆಸರಿನಿಂದ ಕರೆದರು. ಸ್ಥಳೀಯರು ಸಹ ಪ್ರಬಲ ಪ್ರತಿರೋಧವನ್ನು ಕೊಟ್ಟರು ಆರ್ಯರಿಗೆ. ಆದಾಗ್ಯೂ ಆರ್ಯರು ಸ್ಥಳೀಯರನ್ನು ದಮನ ಮಾಡಿ ತಮ್ಮ ಅಸ್ತಿತ್ವವನ್ನು ಅಲ್ಲಿ ಉಳಿಸ್ಕೊಂಡ್ರು. ಹೀಗಾಗಿ ಅವರು ನೆಲೆಸಿದ ಆ ನಾಡನ್ನು, ಆ ಪ್ರದೇಶವನ್ನು, ಹೆಚ್ಚು ಕಮ್ಮಿ ಉತ್ತರ ಭಾರತದ ಬಹುಭಾಗವನ್ನೊಳಗೊಂಡಂತಹ ಪ್ರದೇಶವನ್ನು ಆರ್ಯವರ್ತ ಅಂತ ಕರೀತಾರೆ. ಆರ್ಯವರ್ತ ಅಂತಂದರೆ ಆರ್ಯರು ನೆಲೆಸಿರುವ ನಾಡು, ಆರ್ಯವರ್ತ ಅಂತ ಕರೀತಾರೆ. ಹೀಗೆ ಬಂದಂಥ ಆರ್ಯರು ಸಿಂಧೂ ಬಯಲಿನಲ್ಲಿ, ಸಪ್ತ ಸಿಂಧು ಅಂತ ಕರೀತಾರೆ. ಆ ಸಿಂಧೂ ನದಿಯ ತಟದ ಮೇಲೆ ಬರೀ ಸಿಂಧೂ ನದಿಯೇ ಅಲ್ಲಿ ಜೊತೆಗೆ ಅದು ಪ್ರಧಾನವಾದುದು. ಅದ್ರ ಜೊತೆಗೆ ಸಪ್ತ ಸಿಂಧು ಅಂದರೆ 7 ನದಿಗಳು ಹರಿಯುವ ಪ್ರದೇಶ, ಅಲ್ಲಿ ನೆಲೆಸಿದ್ರು ಸಪ್ತ ಸಿಂಧು. ಹಾಗಾದರೆ ಆ ಸಪ್ತ ಸಿಂಧು ಪ್ರದೇಶ ಎಂದು ಕರೆಯಲ್ಪಡುವ ಆ 7 ನದಿಗಳು ಹರಿಯುವ ಪ್ರದೇಶದಲ್ಲಿ ಯಾವ ಯಾವ ನದಿಗಳು ಹರಿತಾ ಇತ್ತು ಅಂತ ನೋಡೋಣ. ಜೀಲಂ, ಜೀನಾಬ್, ಬಿಯಾಸ್, ರಾವಿ, ಸಟ್ಲೇಜ್, ಸರಸ್ವತಿ, ದ್ವಿಷಾದ್ವತಿ ಅನ್ನೋ 7 ನದಿಗಳು ಹರಿಯುವಂಥ ಪ್ರದೇಶ. ಆ ಸಪ್ತ ಸಿಂಧು ಪ್ರದೇಶದಲ್ಲಿ ಆರ್ಯರು ನೆಲೆಗೊಂಡರು. ಹೀಗೆ ಆರ್ಯರ ಬಂದು ನೆಲೆಸಿದ್ರ ಬಗ್ಗೆ ಈ ರೀತಿಯ ಒಂದು ವಿವರಣೆ ಇದೆ. ಈ ಆರ್ಯರ ಮೂಲದ ಬಗ್ಗೆ, ವಿದ್ವಾಂಸರಲ್ಲಿರುವ ಅಭಿಪ್ರಾಯಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ. ಆಧುನಿಕ ಸಮಾಜ ಸುಧಾರಕರಲ್ಲಿ ಒಬ್ಬರಾದಂತಹ ಸ್ವಾಮಿ ದಯಾನಂದ ಸರಸ್ವತಿಯವರು ಆರ್ಯರ ಮೂಲ ನೆಲೆಯ ಬಗ್ಗೆ ಕುರಿತು ಏನು ಹೇಳ್ತಾರೆ ಅಂದರೆ, ಅವರು ಟಿಬೇಟಿನಿಂದ ಬಂದವರು. ಅವರ ಮೂಲ ಪ್ರದೇಶ ಟಿಬೇಟ್ ಅಂತ ಕರೀತಾರೆ.
ಆದರೆ ಭಾರತದ ರಾಷ್ಟ್ರೀಯ ಚಳುವಳಿಯ ಉಗ್ರವಾದಿಗಳಲ್ಲಿ ಒಬ್ಬರಾದಂತಹ ಬಾಲಗಂಗಾಧರ್ ತಿಲಕ್ರವರು ಆರ್ಯರ ಮೂಲದ ಬಗ್ಗೆ ಬೇರೆ ಅಭಿಪ್ರಾಯವನ್ನೇ ಪಡ್ತಾರೆ. ಅವರ ಪ್ರಕಾರ ಉತ್ತರ ಧ್ರುವದಿಂದ ಬಂದವರು, ವಿಶ್ವದ ಉತ್ತರ ಧ್ರುವ. ನಾವು ವಿಶ್ವವನ್ನು ಗೋಲಾಕಾರವಾಗಿ, ಭೂಮಿ ಗೋಳಾಕಾರವಾಗಿದೆ, ಉತ್ತರ ಧ್ರುವ ದಕ್ಷಿಣ ಧ್ರುವ ಕಿತ್ತಳೆ ಹಣ್ಣಿನ ಆಕಾರದಲ್ಲಿದೆ ವಿಶ್ವ. ಇವರು ಉತ್ತರ ಧ್ರುವದಿಂದ ಭಾರತಕ್ಕೆ ವಲಸೆ ಬಂದಿರಬಹುದು ಅನ್ನೋದು ಅವರ ಅಭಿಪ್ರಾಯ ಆಗಿದೆ. ಇನ್ನು ಮತ್ತೊಬ್ಬರು ವಿದ್ವಾಂಸರು, ಭಾರತದ ಪ್ರಾಚೀನ ಭಾಷೆ ಸಂಸ್ಕೃತವನ್ನು ವಿಶೇಷವಾಗಿ ಅಧ್ಯಯನ ಮಾಡಿದಂತಹ ಜರ್ಮನ್ ಮೂಲದ ಭಾಷಾತಜ್ಞ ಮ್ಯಾಕ್ಸ್ ಮುಲ್ಲರ್ ಅವರ ಪ್ರಕಾರ ಆರ್ಯರು ಮಧ್ಯ ಏಷ್ಯಾದಿಂದ ಬಂದವರಾಗಿದ್ದಾರೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಮ್ಯಾಕ್ಸ್ ಮುಲ್ಲರ್. ಪ್ರೊಫೆಸರ್ ಮ್ಯಾಕ್ ಡೊನಾಲ್ಡ್ ಅನ್ನೋ ಮತ್ತೊಬ್ಬ ವಿದ್ವಾಂಸರು ಆರ್ಯರ ಮೂಲ ನೆಲೆಯನ್ನು ಕುರಿತು ಅವರು ಮಧ್ಯ ಏಷ್ಯಾದಿಂದ ಬಂದಿಲ್ಲ, ಆಗ್ನೇಯ ಏಷ್ಯಾದಿಂದ ಬಂದವರ ಅಂತ ಹೇಳಿದ್ದಾರೆ. ಅವರವರು ಕೊಡುವ ಆ ಒಂದು ಕಾರಣಕ್ಕೆ ಸಮರ್ಥನೆಯನ್ನು ಕೂಡ ಕೊಡ್ತಾರೆ. ಅದೇ ರೀತಿ ಇತಿಹಾಸ ತಜ್ಞ AC ದಾಸ್ರವರ ಪ್ರಕಾರ ಆರ್ಯರ ಮೂಲ ನೆಲೆ ಪಂಜಾಬ್ ಆಗಿದ್ದರೆ, ಮತ್ತೊಬ್ಬ ಇತಿಹಾಸ ವಿದ್ವಾಂಸರಾದ ರಾಜಬಲಿ ಪಾಂಡೆ ಅವರ ಪ್ರಕಾರ ಆರ್ಯರ ಮೂಲ ನೆಲೆ ಮಧ್ಯ ಭಾರತ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಮತ್ತು ಪಂಡಿತರ್ ಲಕ್ಷ್ಮೀಧರ ಶಾಸ್ತ್ರಿ ಅವರ ಪ್ರಕಾರ ಆರ್ಯರ ಮೂಲ ನೆಲೆ ಹಿಮಾಲಯದ ತಪ್ಪಲು ಪ್ರದೇಶ ಅಂತ ಹೇಳ್ತಾರೆ. LD ಕಾಲಾ ಅವರು ಮತ್ತೊಬ್ಬ ವಿದ್ವಾಂಸರು, ಇತಿಹಾಸ ವಿದ್ವಾಂಸರು, ಅವರ ಪ್ರಕಾರ ಆರ್ಯರ ಮೂಲ ನೆಲೆ ಕಾಶ್ಮೀರ ಆಗಿದೆ. ಇದು ವಿದ್ವಾಂಸರಲ್ಲಿ ಆರ್ಯರ ಮೂಲ ನೆಲೆಯ ಬಗ್ಗೆ ಇರುವಂತಹ ಭಿನ್ನಾಭಿಪ್ರಾಯಗಳು. ಇನ್ನು ಆರ್ಯ ಅಂದರೆ ಏನು? ಆರ್ಯ ಅಂದರೆ ಕುಲೀನ ಅಥವಾ ಒಡೆಯ ಅಥವಾ ಕೃಷಿ ಅವಲಂಬಿತ ವ್ಯಕ್ತಿ ಅಂತ ಕರೀತಾರೆ. ಆರ್ಯ ಅಂದರೆ ಅದಕ್ಕಿರುವಂಥ ಅರ್ಥಗಳಿವೆ. ಕುಲೀನ ಉನ್ನತ ಜನಾಂಗಕ್ಕೆ ಸೇರಿದವನು, ಕುಲೀನ, ಒಡೆಯ, ದಣಿ. ಮತ್ತೊಂದು ಅರ್ಥದಲ್ಲಿ ಹೇಳೋದಾದರೆ ಕೃಷಿ ಅವಲಂಬಿತ ವ್ಯಕ್ತಿಯನ್ನು ಆರ್ಯ ಅಂತ ಕರೀತಿದ್ರು ಅಂತ. ಆರ್ಯರು ದ್ರಾವಿಡರಿಗಿಂತ ಸಾಕಷ್ಟು ಭಿನ್ನವಾಗಿದ್ದರು. ಆರ್ಯರು ಶುಭ್ರ ಶ್ವೇತವರ್ಣದ ಸದೃಢ ಮೈಕಟ್ಟಿನ ಇರುವಂಥವರಾಗಿದ್ದರು. ತುಂಬ ಈಗ ನೋಡಿ, ಉತ್ತರ ಭಾರತದಲ್ಲಿ ಹೆಚ್ಚು ಬಹುತೇಕ ಜನ ತುಂಬ ಶ್ವೇತವರ್ಣದವರಾಗಿರ್ತಾರೆ ಮತ್ತು ಮೈಕಟ್ಟಿನಲ್ಲೂ ಕೂಡ ತುಂಬ ಸದೃಢರಾಗಿರೋದನ್ನ ನಾವು ಕಾಣ್ಬೋದು. ಇನ್ನು ಆರ್ಯರು, ನಾವು ಇತಿಹಾಸವನ್ನು ಅಧ್ಯಯನ ಮಾಡಬೇಕಾದ್ರೆ ನಾವು ಸಂಪೂರ್ಣವಾಗಿ ಅವಲಂಬಿಸೋದು ವಿಶ್ವಾಸಾರ್ಹವಾದ, ನಂಬಲಾರ್ಹವಾದ ಆಧಾರಗಳು. ಆ ಆಧಾರಗಳ ಆಧಾರದ ಮೇಲೆಯೇ ನಾವು ಇತಿಹಾಸವನ್ನು ಅಧ್ಯಯನ ಮಾಡೋದು. ಹಾಗಾದರೆ ಸಿಂಧು ಬಯಲಿನ ನಾಗರಿಕತೆಯನ್ನು ಅಧ್ಯಯನ ಮಾಡೋದಕ್ಕೆ ನಾವು ಅವಲಂಬಿಸಿದ್ದು ಸಂಪೂರ್ಣವಾಗಿ ಪ್ರಾಕ್ತನ ಶಾಸ್ತ್ರಾಧಾರಗಳು. ಅಂದರೆ ಅಲ್ಲಿ ಉತ್ಖನನದ ಸಂದರ್ಭದಲ್ಲಿ ಸಿಕ್ಕಿದಂತಹ ನಗರ ನಿವೇಶನಗಳು, ಅಲ್ಲಿ ಪತ್ತೆಯಾಗಿದ್ದಂತಹ ಕಟ್ಟಡಗಳ ಅವಶೇಷಗಳು, ಉಗ್ರಾಣಗಳು, ರಸ್ತೆಯ ಅವಶೇಷಗಳು, ಒಳಚರಂಡಿ ವ್ಯವಸ್ಥೆ, ಇವನ್ನೆಲ್ಲ ನಾವು ನೋಡಿ ಅವರು ಬಳಸಿದ್ದಂತಹ ಕೆಲವು ಪಾತ್ರೆ, ಪಡಗು ಮತ್ತು ಕೆಲವು ಅಲಂಕಾರ ಮಾಡ್ಕೋತಾ ಇದ್ದಂಥ ಸಾಮಗ್ರಿಗಳು, ಇವುಗಳೆಲ್ಲ ಉತ್ಖನನ ಸಂದರ್ಭದಲ್ಲಿ ಸಿಕ್ಕಿದ್ದು, ಅದನ್ನ ಅಧ್ಯಯನ ಮಾಡಿದೆ. ಆದರೆ ವೈದಿಕ ನಾಗರಿಕತೆಯ ಬಗ್ಗೆ ಅಧ್ಯಯನ ಮಾಡುವಾಗ ನಮಗೆ ಯಾವುದೇ ಪುರಾತತ್ವ ಆಧಾರಗಳು ಸಿಗೋದಲ್ಲ. ಅದರಲ್ಲೂ ವಿಶೇಷವಾಗಿ ಆರಂಭಿಕ ಆರ್ಯರ ಬಗ್ಗೆ ತಿಳ್ಕೋಬೇಕಾದ್ರೆ ನಾವು ಸಂಪೂರ್ಣವಾಗಿ ಅವಲಂಬಿಸೋದು ವೈದಿಕ ಸಾಹಿತ್ಯ. ಆ ವೈದಿಕ ಸಾಹಿತ್ಯ ಯಾವ್ಯಾವು ಅಂತ ನಾವು ತಿಳ್ಕೊಳ್ಳೋಣ. ಮುಖ್ಯವಾಗಿ 4 ಪ್ರಧಾನ ವೇದಗಳು, ಎರಡನೇದಾಗಿ 4 ಉಪವೇದಗಳು, ಬ್ರಾಹ್ಮಣಗಳು, ಅರಣ್ಯಕಗಳು, ಉಪನಿಷತ್ತುಗಳು, ಸ್ಮೃತಿಗಳು, ಪುರಾಣಗಳು ಮತ್ತು ವೇದಾಂಗಗಳು, ಷಡ್ದರ್ಶನಗಳು, ಮಹಾಕಾವ್ಯಗಳು, ಇವೆಲ್ಲವೂ ವೈದಿಕ ಸಾಹಿತ್ಯದಲ್ಲಿ ಬರುವಂತಹ ಕೃತಿಗಳು. ಇವರು ಬರ್ತಿರೋ ವೈದಿಕ ಸಾಹಿತ್ಯ ಅವರ ಕಾಲದ ಸಾಮಾಜಿಕ, ರಾಜಕೀಯ, ಧಾರ್ಮಿಕ, ಆರ್ಥಿಕ ಸ್ಥಿತಿಗತಿ, ಶಿಕ್ಷಣ, ವಿಜ್ಞಾನ, ಒಟ್ಟಾರೆ ವೈದಿಕ ಕಾಲದ ಜನಜೀವನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡೋದೇ ಈ ವೈದಿಕ ಸಾಹಿತ್ಯ. ಹಾಗಾದರೆ ನಾವು ಸಂಕ್ಷಿಪ್ತವಾಗಿ ವೈದಿಕ ಸಾಹಿತ್ಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. 4 ಪ್ರಧಾನ ವೇದಗಳು: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಈ 4 ಪ್ರಧಾನ ವೇದಗಳು ವೈದಿಕ ಸಾಹಿತ್ಯವಾಗಿದ್ದು ಆ ಕಾಲದ ಜನಜೀವನದ ಮೇಲೆ ಬೆಳಕನ್ನು ಚೆಲ್ಲುವಂತಹ ಕೃತಿಗಳಾಗಿರುತ್ತವೆ.
ನಾವಿಲ್ಲಿ ವೇದಗಳ ಕಾಲದ ಜನಜೀವನನ ಅಧ್ಯಯನ ಮಾಡಬೇಕಾದ್ರೆ ನಾವು ಎರಡು ಭಾಗ ಮಾಡ್ಕೋತೀವಿ. ಒಂದು ಪೂರ್ವ ವೈದಿಕ ಕಾಲ, ಮತ್ತೊಂದು ಉತ್ತರ ವೈದಿಕ ಕಾಲ. ಋಗ್ವೇದ ರಚನೆಯಾದಂತಹ ಕಾಲವನ್ನು ಪೂರ್ವ ವೈದಿಕ ಕಾಲ ಅಂತ ಕರಿತೀವಿ. ಇನ್ನು ಉಳಿದ 3 ವೇದಗಳು, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಈ 3 ವೇದಗಳು ರಚಿತವಾದ ಕಾಲಾವಧಿಯನ್ನು ಪೂರ್ವ ವೈದಿಕ ಕಾಲ ಅಂತ ಕರಿತೀವಿ. ಈ ಎರಡೂ ಕಾಲಾವಧಿಯಲ್ಲಿರುವಂತಹ ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಎಲ್ಲ ಸ್ಥಿತಿಗತಿಗಳನ್ನು 2 ಭಾಗವಾಗಿ ನಾವು ಓದ್ತೀವಿ. ಋಗ್ವೇದ ಕಾಲದಲ್ಲಿ ಹೇಗಿತ್ತು ಅದು ಅಂದರೆ ಪೂರ್ವ ವೈದಿಕ ಕಾಲ. ಇನ್ನು ಉಳಿದ ವೇದಗಳ ನಂತರದ ಕಾಲದಲ್ಲಿ ಹೇಗಿತ್ತು ಕಾಲ, ಹೇಗೆ ಬದಲಾಯಿತು ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ, ಧಾರ್ಮಿಕವಾಗಿ, ಒಟ್ಟಾರೆ ಸಾಂಸ್ಕೃತಿಕವಾಗಿ, ಈ ವಿಚಾರವನ್ನು ನಾವು ಅಧ್ಯಯನ ಮಾಡಿಕೊಂಡು ಬರ್ತೇವೆ. ಈ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಇವನ್ನು ಬಿಟ್ಟರೆ 4 ಉಪವೇದಗಳು. 4 ಉಪವೇದಗಳು ಯಾವುವು? ಆಯುರ್ವೇದ, ಇದು ಪ್ರಾಚೀನ ವೈದ್ಯಕೀಯ ಪದ್ಧತಿ. ಅವರ ಕಾಲದಲ್ಲಿ ವೈದ್ಯಕೀಯ ಪದ್ಧತಿ ಹೇಗಿತ್ತು ಅನ್ನೋದನ್ನ ತಿಳಿಸ್ಕೊಡೋದು ಆಯುರ್ವೇದ. ಇದು ವಿಶ್ವಮಾನ್ಯವಾಗಿರುವಂಥ ಪದ್ಧತಿ. ವೇದಗಳ ಕಾಲದಲ್ಲಿ ಹುಟ್ಟಿಕೊಂಡಂಥ ಈ ಆಯುರ್ವೇದ ವೈದ್ಯಕೀಯ ಪದ್ಧತಿ ಏನಿದೆ ಇಂದಿಗೂ ಅಸ್ತಿತ್ವದಲ್ಲಿದೆ. ಮತ್ತು ಧನುರ್ವೇದ, ಅಂದಿನ ಕಾಲದ ಯುದ್ಧ ವಿದ್ಯೆ, ಬಿಲ್ಲು ಬಾಣಗಳನ್ನು ತಯಾರಿಸೋದು, ಯುದ್ಧ ಕಲೆಯನ್ನು ಕರಗತ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳ್ಕೊಳ್ತಾ ಇದ್ದದ್ದೇ ಧನುರ್ವಿದ್ಯಾ. ಇದನ್ನು ಮಹಾಭಾರತದಲ್ಲಿ ನಾವು ಧನುರ್ವಿದ್ಯಾ ಕೌಶಲ್ಯವನ್ನು ನಾವು ಕಾಣ್ತೇವೆ. ಇದು ಧನುರ್ವೇದ ಅಂತ ಕರಿತೇವೆ. ಶಿಲ್ಪವೇದ, ಮತ್ತೊಂದು 3ನೇ ಉಪವೇದ ಅಂತಂದರೆ ಶಿಲ್ಪವೇದ. ಮೂರ್ತಿಗಳನ್ನು ಕೆತ್ತುವ ರೀತಿ, ಅದರಲ್ಲಿ ದೈವಿಕ ಕಳೆಯನ್ನು ಮೂಡಿಸುವಂಥದ್ದು, ಅಂದ ಚಂದ, ಒಂದು ಕೆತ್ತನೆಯ ಕೌಶಲ್ಯತೆ, ಇವನ್ನೆಲ್ಲ ತಿಳಿಸ್ಕೊಡುವಂಥ ಒಂದು ಶಾಸ್ತ್ರ ಅಂದರೆ ಶಿಲ್ಪವೇದ ಶಾಸ್ತ್ರ. ಮತ್ತೊಂದು ಗಂಧರ್ವ ವೇದ. ಇದು ನಾಲ್ಕನೇ ವೇದವಾದಂತಹ 4 ಪ್ರಧಾನ ವೇದಗಳಲ್ಲಿ ಒಂದಾದಂಥ ಸಾಮವೇದದ ಒಂದು ಉಪಭಾಗ. ಇದರಲ್ಲಿ ಸಂಗೀತ ಶಾಸ್ತ್ರದ ಬಗ್ಗೆ ನಾವು ತಿಳ್ಕೋಬಹುದು. ಇದು 4 ಉಪವೇದಗಳಾಯಿತು. ಇನ್ನು ಮತ್ತೊಂದು ವೈದಿಕ ಸಾಹಿತ್ಯ ಅಂತಂದರೆ ಬ್ರಾಹ್ಮಣಗಳು. ವೇದಗಳಲ್ಲಿನ ಮಂತ್ರಗಳನ್ನು ಗದ್ಯ ರೂಪದಲ್ಲಿ ತಿಳಿಸೋದೇ ಬ್ರಾಹ್ಮಣಗಳು. ಯಾಕಂದರೆ ಋಗ್ವೇದ, ಸಾಮವೇದ, ಅಥರ್ವಣ ವೇದ, ಯಜುರ್ವೇದ ಇದರಲ್ಲಿ ಎಲ್ಲವೂ ಪದ್ಯ ರೂಪದಲ್ಲಿವೆ. ಆ ಪದ್ಯದ ರೂಪದಲ್ಲಿರುವಂಥ ಸಂಕೀರ್ಣವಾದ ಸಂಗತಿಗಳನ್ನು ಸರಳ ರೂಪಕ್ಕಿಳಿಸಿ ಗದ್ಯ ರೂಪದಲ್ಲಿ ತಿಳಿಸ್ಕೊಳ್ಳೋದೇ ಬ್ರಾಹ್ಮಣಗಳು ಅಂತ ಕರಿತೇವೆ. ಈ ಪ್ರತಿಯೊಂದು ವೇದವು ಅನೇಕ ಬ್ರಾಹ್ಮಣಗಳನ್ನು ಒಳಗೊಂಡಿದೆ. ಉದಾಹರಣೆಗೆ ಋಗ್ವೇದ ಐತಾರೇಯ ಮತ್ತು ಕೌಶಿತಕಿ ಬ್ರಾಹ್ಮಣವನ್ನು ಒಳಗೊಂಡಿದ್ದರೆ, ಯಜುರ್ವೇದ ಶತಪಥ ತೈತೈರಿಯ ಬ್ರಾಹ್ಮಣವನ್ನು ಒಳಗೊಂಡಿದೆ. ಅದೇ ರೀತಿ ಸಾಮವೇದ ತಾಂಡ್ಯಮಹ ಮತ್ತು ಜೈಮಿನಿಯ ಬ್ರಾಹ್ಮಣವನ್ನು ಒಳಗೊಂಡಿದ್ದರೆ, ಅಥರ್ವಣ ವೇದ ಗೋಪಥ ಬ್ರಾಹ್ಮಣವನ್ನು ಒಳಗೊಂಡಿದೆ. ಇವೆಲ್ಲವೂ ಅಲ್ಲಿನ ಮಂತ್ರಗಳನ್ನು ಗದ್ಯ ರೂಪದಲ್ಲಿ ತಿಳಿಸುವಂಥ ಬ್ರಾಹ್ಮಣಗಳು. ಇದು ವೈದಿಕ ಸಾಹಿತ್ಯದ ಒಂದು ಭಾಗ. ಇನ್ನು ಅರಣ್ಯಕಗಳು, ಇದು ಕೂಡ ವೇದಗಳ ಕಾಲದ ಬಗ್ಗೆ ಬೆಳಕು ಚೆಲ್ಲುವಂತಹ ವೈದಿಕ ಸಾಹಿತ್ಯದ ಒಂದು ಭಾಗವಾಗಿದ್ದು, ಸಾಧು ಸಂತರಿಂದ ಅರಣ್ಯಗಳ ಪ್ರಶಾಂತವಾದ ವಾತಾವರಣದಲ್ಲಿ ರಚಿತವಾದಂಥ ಕೃತಿಗಳು ಇವಾಗಿವೆ. ಇವು ವಿಶೇಷವಾಗಿ ಯಜ್ಞ, ಯಾಗಾದಿ ಮುಂತಾದ ಆಚರಣೆಗಳಿಗೆ ಹೆಚ್ಚು ಒತ್ತು ಕೊಡದೆ ಧ್ಯಾನಕ್ಕೆ ಪ್ರಾಮುಖ್ಯತೆ ಕೊಟ್ಟಿದೆ. ಆಧ್ಯಾತ್ಮಿಕ ಮತ್ತು ತಾತ್ವಿಕ ವಿಷಯಗಳ ಬಗ್ಗೆ ಪ್ರತಿಪಾದನೆ ಮಾಡುವಂಥ ಕೃತಿಗಳು ಇದಾಗಿದ್ದಾವೆ. ಇದು ಅರಣ್ಯಕಗಳು. ಇವು ಸ್ವಲ್ಪ ವೈಚಾರಿಕ ಪ್ರಜ್ಞೆಯನ್ನು ಉಳ್ಳಿರುವಂಥವು. ಯಾವುದು? ಅರಣ್ಯಕಗಳು. ಇನ್ನು ಮತ್ತೊಂದು ವೈದಿಕ ಸಾಹಿತ್ಯದ ಪ್ರಮುಖ ಸಾಹಿತ್ಯ ಕೃತಿ ಅಂತಂದರೆ ಉಪನಿಷತ್ತುಗಳು. ಉಪನಿಷಾದ್ ಅಂತಂದರೆ ಸಂಸ್ಕೃತದಲ್ಲಿ ಹತ್ತಿರ ಕುಳಿತುಕೊಂಡು ಕೇಳುವುದು. ಹತ್ತಿರ ಕುಳಿತುಕೊಂಡು ಕೇಳೋದು ಯಾರು? ಗುರು ಹತ್ರ ಶಿಷ್ಯ ಕುತ್ಕೊಂಡು ಕೇಳ್ತಾನೆ. ಇದು ಉಪನಿಷಾದ್ ಅಂತ ಕಾಲಕ್ರಮೇಣ ಇದನ್ನ ಉಪನಿಷತ್ ಅಂತ ಕರೀತಾರೆ. ಇದನ್ನ ವೇದಾಂತ ಅಂತಲೂ ಕರೀತಾರೆ. ಯಾವುದನ್ನ? ಉಪನಿಷತ್ತುಗಳನ್ನು ವೇದಾಂತ ಅಂತ ಯಾಕೆ ಕರೀತಾರೆ ಅಂದರೆ, ವೇದಗಳ ಅಂತ್ಯಕಾಲದಲ್ಲಿ ಇವು ರಚಿತವಾದುದರಿಂದ ವೇದಾಂತ ಅಂತ ಕರೀತಾರೆ. ಸುಮಾರು 108 ಉಪನಿಷತ್ತುಗಳು ಬೆಳಕಿಗೆ ಬಂದಿವೆ. ಅವುಗಳಲ್ಲಿ ಮುಖ್ಯವಾದವು ಅಂತಂದರೆ ಬೃಹದರಣ್ಯಕ, ಚಾಂದೋಗ್ಯ, ತೈತಾರೇಯ, ಐತಾರೇಯ, ಕೇನ, ಈಸ, ಮಂಡೂಕ ಮತ್ತು ಪ್ರಶ್ನ. ಇವೆಲ್ಲ ಪ್ರಮುಖವಾದಂಥ ಉಪನಿಷತ್ತುಗಳು. 108 ಉಪನಿಷತ್ತುಗಳಲ್ಲಿ ನಾನು ಹೀಗೆ ಹೇಳಿದ್ದು ಕೆಲವು ಪ್ರಮುಖವಾದವು. ಉಪನಿಷತ್ತುಗಳು ಕೂಡ ವೈದಿಕ ಸಾಹಿತ್ಯದ ಒಂದು ಭಾಗವಾಗಿದ್ದು, ವೈದಿಕ ಕಾಲದ ಜನಜೀವನದ ಮೇಲೆ ಬೆಳಕು ಚೆಲ್ಲುವಂಥವು ಆಗಿದ್ದಾವೆ. ಮತ್ತೊಂದು ವೈದಿಕ ಸಾಹಿತ್ಯದ ಭಾಗ ಅಂತಂದರೆ ಸ್ಮೃತಿಗಳು. ಇವು ಧಾರ್ಮಿಕ ಹಾಗೂ ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದ ಕೃತಿಗಳೇ ಸ್ಮೃತಿಗಳು. ಗ್ರಂಥಗಳಲ್ಲಿ ನ್ಯಾಯ ನಿಬಂಧನೆ, ವರ್ಣಾಶ್ರಮ ವ್ಯವಸ್ಥೆ,
ಹಾಗೂ ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಕೆಲವು ವಿಷಯಗಳು ಇವೆಲ್ಲವೂ ಸ್ಮೃತಿಗಳಲ್ಲಿ ಅಡಕವಾಗಿದ್ದಾವೆ. ಅದರಲ್ಲಿ ಪ್ರಮುಖ ಸ್ಮೃತಿಗಳು ಅಂತಂತಂದರೆ ಮನುಸ್ಮೃತಿ, ಯಜ್ಞವಲ್ಕ್ಯ ಸ್ಮೃತಿ ಹಾಗೂ ನಾರದ ಸ್ಮೃತಿಗಳು. ಮತ್ತೊಂದು ವೈದಿಕ ಸಾಹಿತ್ಯದ ಕೃತಿ ಅಂತಂತಂದರೆ ಪುರಾಣಗಳು. ಸುಮಾರು 18 ಪುರಾಣಗಳು, ಪ್ರಧಾನ ಪುರಾಣಗಳು, 18 ಉಪಪುರಾಣಗಳು ಇದ್ದಾವೆ. ಪುರಾಣಗಳಲ್ಲಿ ನಂದ, ಮೌರ್ಯ, ಶುಂಗ, ಕಣ್ವ, ಶಾತವಾಹನ ಮತ್ತು ಗುಪ್ತ ಸಂತತಿಗಳ ಐತಿಹಾಸಿಕ ಸಂಗತಿಗಳನ್ನು ತಿಳ್ಕೋಬಹುದು ಪುರಾಣಗಳಿಂದ. ಈ ಪುರಾಣಗಳಲ್ಲಿ ಒಳಗೊಂಡಿರುವಂಥ ಅರಸರ ವಂಶಾವಳಿಗಳು ಏನಿದೆ, ಪ್ರಮುಖ ಕಾಲಘಟ್ಟಗಳು ಮತ್ತು ಚಾರಿತ್ರಿಕ ಘಟನೆಗಳು ಈ ಪುರಾಣಗಳಿಂದ ನಾವು ತಿಳ್ಕೋಬೋದು. ಈ ಪುರಾಣಗಳು ಮತ ಸಂಬಂಧಿತವಾದಂಥ ಕೃತಿಗಳು, ಇದರಿಂದ ಚಾರಿತ್ರಿಕ ಅಂಶಗಳು ಸಿಗೋದಿಲ್ಲ ಅಂತ ಕೆಲವು ವಿದ್ವಾಂಸರ ಅಭಿಪ್ರಾಯ ಆಗಿತ್ತು. ಆದರೆ ಕಾಲಕ್ರಮೇಣ ವಿಶೇಷವಾದ ಅಧ್ಯಯನವನ್ನು ಕೈಗೊಂಡಿದ್ದರ ಹಿನ್ನೆಲೆಯಲ್ಲಿ ಪುರಾಣಗಳು ಸಹ ಚಾರಿತ್ರಿಕ ಸಂಗತಿಗಳನ್ನು ಒಳಗೊಂಡಿದ್ದಾವೆ ಅನ್ನೋ ವಿಚಾರ ಬೆಳಕಿಗೆ ಬಂತು. ಇನ್ನು 18 ಪುರಾಣಗಳು ವ್ಯಾಸ ಮಹರ್ಷಿಯಿಂದ ರಚಿತವಾದಂಥ ಅಂತ ಪ್ರತೀತಿ ಇದೆ. ಇವುಗಳಲ್ಲಿ ಮುಖ್ಯವಾಗಿ ವಾಯುಪುರಾಣ, ಬ್ರಹ್ಮಾಂಡ ಪುರಾಣ, ಗರುಡ ಪುರಾಣ, ಮತ್ಸ್ಯ ಪುರಾಣ, ಭವಿಷ್ಯ ಪುರಾಣ, ವಾಮನ ಪುರಾಣ, ಪದ್ಮ ಪುರಾಣ, ಸ್ಕಂದ ಪುರಾಣ ಇವೆ ಮೊದಲಾದವು. ಆರಂಭದಲ್ಲಿ ನಾನು ಹೇಳಿದಾಗೆ ಇವುಗಳನ್ನು ಮತ ಸಂಬಂಧಿತ ಕೃತಿಗಳು ಅಂತ ಹೇಳಿದರು. ಆನಂತರದಲ್ಲಿ ಇದರಲ್ಲಿ ಕೂಡ ವಿಶೇಷವಾದ ಚಾರಿತ್ರಿಕ ವಿಷಯಗಳು ಅಂತ ನಮಗೆ ಗೊತ್ತಾಗಿ ಅದರ ಇತಿಹಾಸದ ರಚನೆಯಲ್ಲಿ, ಭಾರತದ ಇತಿಹಾಸದ ರಚನೆಯಲ್ಲಿ ಪುರಾಣಗಳು ಸಹ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾವೆ. ಇನ್ನು 8ನೇದು ವೇದಾಂಗಗಳು. ಇದು ಕೂಡ ವೈದಿಕ ಸಾಹಿತ್ಯದ ಒಂದು ಭಾಗ. ಇದು ಅಂದಿನ ಕಾಲದಲ್ಲಿ ಇದ್ದಂತಹ ಭಾಷೆ ಬಗ್ಗೆ, ಅದರ ಉಚ್ಚಾರಣೆಯ ಬಗ್ಗೆ ಹೇಳುವಂಥ ಒಂದು ಶಾಸ್ತ್ರಗಳು. ಅದರಲ್ಲಿ ಮುಖ್ಯವಾಗಿ ಶಿಕ್ಷಾ, ಧ್ವನಿಶಾಸ್ತ್ರದ ಬಗ್ಗೆ ಹೇಳುವಂಥದ್ದು, ನಿರುಕ್ತ, ವ್ಯುತ್ಪತ್ತಿ ಶಾಸ್ತ್ರ, ಪದಗಳು ಯಾವ ರೀತಿ ಉಟ್ಕೊಂಡು ಅದರ ಅರ್ಥ ಏನು, ಅದು ಏನು ಧ್ವನಿಸ್ತದೆ, ಇದ್ರ ಬಗ್ಗೆ. ಕಲ್ಪ, ಸಂಸ್ಕಾರ ಶಾಸ್ತ್ರ. ಭಾಷೆಯಲ್ಲೂ ಕೂಡ ಒಂದು ಸಂಸ್ಕಾರ ಅಂತ ಇರುತ್ತೆ, ಮಾತಾಡುವ ರೀತಿ ನೀತಿಯಲ್ಲಿ. ಮತ್ತು ವಾಯ್ಸ್ ಮಾಡ್ಯುಲೇಷನ್ ಅಂತ ಏನು ಕರಿತೀವಿ, ಧ್ವನಿಗಳ ಹೇರಿಳಿತ ಮತ್ತು ಅದನ್ನು ಯಾವ ರೀತಿ ಬೇರೆಯವರ ಮನಸ್ಸಿಗೆ ತಟ್ಟುವಂತೆ ಹೇಳುವಂಥದ್ದು ಸಂಗತಿ. ಇದನ್ನೆಲ್ಲ ಕಲ್ಪ, ಸಂಸ್ಕಾರ, ಭಾಷೆಯಲ್ಲಿ ಕಾಣುವಂಥ ಒಂದು ಸಂಸ್ಕಾರ. ಇನ್ನು ಚಾಂದ, ಛಂದಸ್ಸು, ಭಾಷೆಯನ್ನು ಬಳಸುವಾಗ ಅಲಂಕಾರ, ಅದರಲ್ಲಿ ಬರುವಂಥ ಒಂದು ಉಪಮೆ, ಒಂದು ಭಾಷೆಯಲ್ಲಿನ ವಿಚಾರಗಳನ್ನು ಮತ್ತೊಬ್ಬರಿಗೆ ತಲುಪಿಸ್ಬೇಕಾದ್ರೆ ಕೆಲವು ಉಪಮೆಗಳನ್ನು ಕೊಡೋದ್ರ ಮೂಲಕ ಅದನ್ನು ಪರಿಣಾಮಕಾರಿಯಾಗಿ ಇದು ಮಾಡ್ಬೋದು. ಅದನ್ನು ಛಂದಸ್ಸು ಮಾಡುತ್ತೆ. ಇನ್ನು ವ್ಯಾಕರಣ ಇಲ್ಲ ಅಂತಂದರೆ ಭಾಷೆನೇ ಹದಗೆಟ್ಟೋಗುತ್ತೆ. ಆ ವ್ಯಾಕರಣ, ಅದ್ರ ಬಗ್ಗೆ, ಮತ್ತು ಜ್ಯೋತಿಷ್ಯ, ಇವೆಲ್ಲವೂ ವೇದಾಂಗಗಳಾಗಿದ್ದಾವೆ. ಇವು ಕೂಡ ವೈದಿಕ ಸಾಹಿತ್ಯದ ಒಂದು ಭಾಗ. ಅಂದಿನ ಕಾಲದ ಜನಜೀವನದ ಬಗ್ಗೆ ತಿಳ್ಕೊಳ್ಬೇಕಾದ್ರೆ ವೇದಾಂಗಗಳು ಕೂಡ ನಮಗೆ ಅವಶ್ಯಕ. ಇನ್ನು ಷಡ್ ದರ್ಶನಗಳು, ಆಗಿನ ಕಾಲದ ವೈದಿಕ ಸಾಹಿತ್ಯದ ಮತ್ತೊಂದು ಪ್ರಮುಖ ಭಾಗ ಅಂತಂದರೆ ಷಟ್ ದರ್ಶನಗಳು. ಆ ದರ್ಶನಗಳಲ್ಲಿ ಆಧ್ಯಾತ್ಮಿಕ ವಿಚಾರಗಳನ್ನು ನಾವು ಕಾಣಬಹುದು. ಅಲ್ಲಿ ಪ್ರಮುಖ ದರ್ಶನ ಶಾಸ್ತ್ರಗಳಂತಂದರೆ ಗೌತಮ ಮುನಿಯಿಂದ ರಚಿತವಾದಂಥ ನ್ಯಾಯ ದರ್ಶನ, ಕಣಾದನ ಅನ್ನೊಬ್ಬ ಮಹರ್ಷಿಯಿಂದ ರಚಿತವಾದ ವೈಶೇಷಿಕ ದರ್ಶನ, ಮತ್ತು ಕಪಿಲ ಮುನಿಯಿಂದ ರಚಿತವಾದಂಥ ಸಾಂಖ್ಯ ದರ್ಶನ, ಪತಾಂಜಲಿಯ ಯೋಗ ದರ್ಶನ. ಯೋಗ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಯೋಗವನ್ನು ಆಚರಿಸ್ತಾ ಇದ್ದೀವಿ. ಜೂನ್ 21 ಯೋಗ ವಿಶ್ವಕ್ಕೆ ಕೊಟ್ಟಕ್ಕೆ ವೈದಿಕ ಕಾಲದಲ್ಲಿ ಬೆಳಕಿಗೆ ಬಂದಂಥ ಯೋಗಶಾಸ್ತ್ರ ಪತಾಂಜಲಿಯಿಂದ ರಚಿತವಾದದ್ದು. ಅದು ಇಂದಿಗೂ ಕೂಡ ತುಂಬ ಪ್ರಸಿದ್ಧಿಯಾಗಿ ತಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಇದು ತುಂಬ ಅವಶ್ಯಕ ಅಂತ ಬಳಸ್ಕೊತಾ ಇದ್ದಾರೆ, ಪತಾಂಜಲಿಯ ಯೋಗ ದರ್ಶನ. ಮತ್ತು ಜೈಮಿನಿಯ ಪೂರ್ವ ಮೀಮಾಂಸೆ ಮತ್ತು ಬಾದರಾಯಣನ ಉತ್ತರ ಮೀಮಾಂಸೆ, ಇವೆಲ್ಲವೂ ಷಡ್ ದರ್ಶನಗಳಾಗಿದ್ದು ಭಾರತದ ಅಂದಿನ ಆಧ್ಯಾತ್ಮಿಕ ಸಂಗತಿಗಳನ್ನು ಒಳಗೊಂಡಿರುವಂಥ ಸಂಗತಿಗಳಾಗಿವೆ. ಇನ್ನು 10ನೇದು ಅಂತಂದರೆ ಮಹಾಕಾವ್ಯಗಳು. ರಾಮಾಯಣ, ಮಹಾಭಾರತ ಇವು ಭಾರತದ ಪ್ರಾಚೀನ ಕಾಲದ ರಾಜಕೀಯ, ಸಾಮಾಜಿಕ, ಧಾರ್ಮಿಕ ಮತ್ತು ಉನ್ನತ ಸಂಗತಿಗಳನ್ನು ಒಳಗೊಂಡಿರುವಂಥ 2 ಮಹಾನ್ ಕೃತಿಗಳು. ಮಹಾಭಾರತದ ಮತ್ತೊಂದು ಭಾಗ ಅಂತಂದರೆ ಭಗವದ್ಗೀತೆ. ಮಹಾಭಾರತದಲ್ಲಿ ಬರುವಂಥ ಶ್ರೀಕೃಷ್ಣ ಅರ್ಜುನನಿಗೆ ಕುರುಕ್ಷೇತ್ರದ ಸಂದರ್ಭದಲ್ಲಿ ನೀಡುವಂಥ ಒಂದು ಉಪದೇಶ, ಧರ್ಮ, ಅದರನ್ನು ಅನುಸರಿಸುವ ರೀತಿ, ಅಧರ್ಮ, ಇದ್ರ ಬಗ್ಗೆ ಅವನು ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡ್ತಾನೆ. ಅದೇ ಭಗವದ್ಗೀತೆಯಾಗಿದೆ.
ಈ ರಾಮಾಯಣ, ಮಹಾಭಾರತ, ಭಗವದ್ಗೀತೆಗೂ ಕೂಡ ವೈದಿಕ ಸಾಹಿತ್ಯದ ಒಂದು ಭಾಗವಾಗಿದ್ದು ವೈದಿಕ ಕಾಲದ ಜನಜೀವನದ ಮೇಲೆ ಬೆಳಕು ಚೆಲ್ಲುತ್ತೆ. ವಿದ್ಯಾರ್ಥಿಗಳೇ, ಇದು ಪರೀಕ್ಷಾ ದೃಷ್ಟಿಯಿಂದ ನಿಮಗೆ ಸುದೀರ್ಘ ಅನ್ನಿಸ್ತು, ಆದರೆ ವಿಷಯದ ಗ್ರಹಿಸುವಿಕೆಯ ಹಿನ್ನೆಲೆಯಲ್ಲಿ ಇದು ತುಂಬ ಮುಖ್ಯವಾದದ್ದು. ಈ 10 ವೈದಿಕ ಸಾಹಿತ್ಯ ಇದು ನಿಮಗೆ ಪರೀಕ್ಷಾ ದೃಷ್ಟಿಯಿಂದ ಇವನೇನು ಇಷ್ಟೊಂದು ಸುದೀರ್ಘವಾಗಿ ಅಥವಾ ವಿವರವಾಗಿ ಏನು ಕೇಳೋದಿಲ್ಲ, ಆದರೆ ತಿಳ್ಕೊಳ್ಬೇಕಾದಂಥ ಒಂದು ಹಿನ್ನೆಲೆಯಲ್ಲಿ ಹೇಳೋದಾದರೆ ತುಂಬ ಪ್ರಮುಖವಾದವು. ಮತ್ತೊಮ್ಮೆ ಹೇಳ್ಬಿಡ್ತೀನಿ, ವೈದಿಕ ಸಾಹಿತ್ಯದಲ್ಲಿ ಪ್ರಮುಖವಾದವು ಅಂತಂದರೆ 4 ಪ್ರಧಾನ ವೇದಗಳು: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, 4 ಉಪವೇದಗಳು: ಆಯುರ್ವೇದ, ಧನುರ್ವೇದ, ಶಿಲ್ಪವೇದ, ಗಂಧರ್ವ ವೇದ. ಇನ್ನು ಬ್ರಾಹ್ಮಣಗಳು, ಪ್ರತಿಯೊಂದು 4 ವೇದಗಳು ಬ್ರಾಹ್ಮಣಗಳನ್ನು ಒಳಗೊಂಡಿರ್ತವೆ. ಅದರಲ್ಲಿ 4 ಪ್ರಧಾನ ವೇದಗಳಲ್ಲಿರುವಂಥ ಪದ್ಯರೂಪದ ಸಂಗತಿಗಳನ್ನು ಗದ್ಯರೂಪದಲ್ಲಿ ತಿಳಿಸ್ಕೊಡುವಂಥದ್ದು. ಅರಣ್ಯಕಗಳು, ಇದು ಸಾಧು ಸಂತರಿಂದ ಅರಣ್ಯದಲ್ಲಿ ರಚಿತವಾದಂಥವು. ಇವು ಆಧ್ಯಾತ್ಮಿಕ ವಿಚಾರಗಳಿಗಿಂತಲೂ ಹೆಚ್ಚಾಗಿ ತಾತ್ವಿಕ ವಿಚಾರಗಳನ್ನು ಒಳಗೊಂಡಿರುವಂಥದ್ದು. ಇನ್ನು ವೇದಾಂತಗಳು, ಉಪನಿಷತ್ತುಗಳು, ಇವು ಕೂಡ 108 ಉಪನಿಷತ್ತುಗಳಿದ್ದಾವೆ, ಅವು ಕೂಡ ತುಂಬ ಮುಖ್ಯವಾದವು. ಇನ್ನು ಸ್ಮೃತಿಗಳು, ಪುರಾಣಗಳು ಹಾಗೂ ವೇದಾಂಗಗಳು, ಷಡ್ದರ್ಶನಗಳು, ಮಹಾಕಾವ್ಯಗಳು. ಇದಿಷ್ಟು ವೈದಿಕ ಸಾಹಿತ್ಯದ ಭಾಗಗಳು. ನಾನು ಮತ್ತೊಂದು ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ವೈದಿಕ ಕಾಲದ ರಾಜಕೀಯ ಪರಿಸ್ಥಿತಿ ಹೇಗಿತ್ತು? ನಾನು ರಾಜಕೀಯ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಮತ್ತು ಅಂದಿನ ಕಾಲದ ಶಿಕ್ಷಣ ಮತ್ತು ವಿಜ್ಞಾನ ಈ ಎಲ್ಲ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತೇನೆ. ಈ ರೀತಿ ರಾಜಕೀಯ, ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಈ ವಿಚಾರಗಳನ್ನು ತಿಳಿಸ್ಕೊಡುವಾಗ ನಾನು 2 ಹಂತಗಳಲ್ಲಿ ಹೇಳ್ಕೊಡ್ತೇನೆ. ಒಂದು ಪೂರ್ವ ವೈದಿಕ ಕಾಲ, ಮತ್ತೊಂದು ಉತ್ತರ ವೈದಿಕ ಕಾಲ. ಈ 2 ಕಾಲಗಳಲ್ಲಿ ರಾಜಕೀಯ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಹೇಗೆ ಬೆಳೆದು ಬಂತು, ಹಾಗೇಗಿತ್ತು, ಆನಂತರ ಹೇಗಾಯಿತು, ಹೇಗೆ ಬೆಳವಣಿಗೆ ಆಯಿತು ಅಂತಂತವಾಗಿ ಸಂಕ್ಷಿಪ್ತವಾಗಿ ಹೇಳಿಸ್ಕೊಡ್ತೇನೆ ಪರೀಕ್ಷಾ ದೃಷ್ಟಿಯಿಂದ. ಇನ್ನು ರಾಜಕೀಯ ಸ್ಥಿತಿ ಬಗ್ಗೆ ಹೇಳೋದಾದರೆ, ಪೂರ್ವ ವೈದಿಕ ಕಾಲದಲ್ಲಿ ಆರ್ಯರ ಬುಡಕಟ್ಟುಗಳು ಕ್ರಮೇಣ ಭಾರತದಲ್ಲಿ ಬಂದು ನೆಲೆಸ್ತವೆ. ಸ್ಥಳೀಯವಾಗಿ ಇದ್ದಂಥ ದ್ರಾವಿಡರ ಜೊತೆ ಕದನ ಏರ್ಪಡ್ತು, ದ್ರಾವಿಡರು ದಕ್ಷಿಣ ಭಾರತಕ್ಕೆ ಬಂದರು. ಹೀಗೆ ಬಂದಂಥ ಆರ್ಯರ ಬುಡಕಟ್ಟುಗಳು ಭಾರತದಲ್ಲಿ, ಅಂದರೆ ಸಪ್ತ ಸಿಂಧು ಪ್ರದೇಶದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ನೆಲೆಸಿತು. ಇಂಥ ಬುಡಕಟ್ಟುಗಳನ್ನು ಜನಗಳು ಎಂದು ಕರೆಯಲಾಗುತ್ತಿತ್ತು. ಅಂದರೆ ಆ ಬುಡಕಟ್ಟುಗಳ ಒಂದೊಂದು ಭಾಗವನ್ನು ಜನ ಅಂತ ಕರೀತಿದ್ರು. ಬುಡಕಟ್ಟಿನ ಮುಖ್ಯಸ್ಥನನ್ನು ರಾಜನ್ ಎಂದು ಕರೆಯುತ್ತಿದ್ದರು. ಒಬ್ಬ ದಣಿ, ಒಡೆಯ, ಮಾರ್ಗದರ್ಶಕ ಬೇಕಲ್ಲ, ಆದ್ದರಿಂದ ಅವನ್ನ ಒಡೆಯ ಅಂತ ಕರಿತಿದ್ರು. ರಾಜನ್ ಅಂತ ತಕ್ಷಣ ನೀವು ಏನೇನೋ ಬೇರೆ ಬೇರೆ ಕಲ್ಪನೆ ಮಾಡ್ಕೋಬೇಕಾಗಿಲ್ಲ. ರಾಜ ಅಂದ ತಕ್ಷಣ ಅವನಿಗೆ ಕಿರೀಟ ಇರುತ್ತೆ, ಸಿಂಹಾಸನ ಇರುತ್ತದೆ. ಇದು ಆನಂತರ ದಿನಗಳಲ್ಲಿ ಬಂದಂಥದ್ದು. ಅವನು ಕೂಡ ಎಲ್ಲರ ಥರ ದನ, ಕುರು, ಜಾನುವಾರುಗಳನ್ನು ಮೇಯಿಸ್ತಾ ಇದ್ದ. ಅವನ ದಣಿ ಅಂತ ಒಪ್ಕೊಂಡಿದ್ರು. ಏನಾದರೂ ಸಣ್ಣ ಪುಟ್ಟ ಗಲಾಟೆಗಳು ಬುಡಕಟ್ಟಿನಲ್ಲೇ ಆದಾಗ ಹತ್ತಿರದಲ್ಲಿದ್ದಂಥ ದಿಣ್ಣೆ ಮೇಲೆ ಕೂರಿಸಿ ಅವನ್ನ ನ್ಯಾಯ ಪಂಚಾಯಿತಿ ಮಾಡ್ತಿದ್ರು. ಆ ದಿಣ್ಣೆನೇ ಅವನಿಗೆ ಸಿಂಹಾಸನ. ಇದು ಆರಂಭದಲ್ಲಿ ರಾಜನ್ ಅಂತ ಕರಿತಿದ್ರು. ಇದು ಆರಂಭದ ಒಂದು ಸ್ಥಿತಿಗತಿ. ಅಂಥ ದಿನಗಳಲ್ಲಿ ರಾಜನ ಸ್ಥಾನಮಾನ ಬದಲಾಯಿತು. ಅವನಿಗೆ ಸಿಂಹಾಸನನೂ ಬತ್ತು, ಕಿರೀಟನೂ ಬತ್ತು, ಒಡವೆ, ವಸ್ತ್ರ, ಐಶ್ವರ್ಯ, ಅಧಿಕಾರಿಗಳು ಎಲ್ಲರೂ ಬಂದರು. ಇನ್ನು ಜಾನುವಾರುಗಳು ಮತ್ತು ಪ್ರದೇಶಗಳಿಗಾಗಿ ಬುಡಕಟ್ಟುಗಳು ಪರಸ್ಪರ ಸಂಘರ್ಷದಲ್ಲಿ ತೊಡಗ್ತಾ ಇತ್ತು. ಅಂದಿನ ರಾಜಕೀಯ ಪರಿಸ್ಥಿತಿ ಬಗ್ಗೆ ಹೇಳೋದಾದರೆ, ಭಾರತದ ಈ ಸಪ್ತ ಸಿಂಧು ಪ್ರದೇಶದಲ್ಲಿ ಜಲಿಸಿದಂಥ ಈ ಆರ್ಯರ ಬುಡಕಟ್ಟುಗಳು, ಜನ ಅಂತ ಏನು ಕರಿತಿದ್ದೇವೆ, ಅವರು ಜಾನುವಾರುಗಳಿಗಾಗಿ ಮತ್ತು ಪ್ರದೇಶಗಳಿಗಾಗಿ ಪರಸ್ಪರ ಸಂಘರ್ಷದಲ್ಲಿ ತೊಡಗಿದ್ರು. ಬದಲಾದ ಸನ್ನಿವೇಶದಲ್ಲಿ ಈ ಒಂದು ರಾಜನಿಗೆ, ಅಂದರೆ ಏನು ರಾಜನ್ ಅಂತ ಅನ್ಸ್ಕೊಂಡಿದ್ದ ಬುಡಕಟ್ಟಿನ ಮುಖ್ಯಸ್ಥ, ಅವನಿಗೆ ಆಡಳಿತದಲ್ಲಿ ಸಹಾಯ ಮಾಡ್ತಿದ್ದವರು, ಸಲಹೆ ಸೂಚನೆ ಕೊಡ್ತಾ ಇದ್ದವರು ಅಂತಂದರೆ ಪುರೋಹಿತ, ಸಂಗ್ರಹಿತ್ರಿ, ಸೇನಾಧಿಪತಿ, ವಿಸ್ಪತಿ ಮತ್ತು ಗ್ರಾಮೀಣಿಗಳು. ಇವರು ಅರಸನಿಗೆ ಆಡಳಿತದಲ್ಲಿ ಸಹಾಯಕರಾಗಿದ್ದರು. ಇದು ಕಾಲಕ್ರಮೇಣ ಬದಲಾದಂಥ ರಾಜನ ಸ್ಥಾನಮಾನದ ಹಿನ್ನೆಲೆಯಲ್ಲಿ ಬಂದಂತಹ ಒಂದು ಆಡಳಿತದ ಹುದ್ದೆಗಳು. ಇನ್ನು ಗ್ರಾಮ ಆಡಳಿತದ ಅತ್ಯಂತ ಸಣ್ಣ ಘಟಕ. ಗ್ರಾಮೀಣಿಯು ಗ್ರಾಮದ ಮುಖ್ಯಸ್ಥನಾಗಿದ್ದ. ಗ್ರಾಮದ ಒಡೆಯನನ್ನು ಗ್ರಾಮೀಣಿ ಅಂತ ಕರೀತಿದ್ರು. ವಿಸ್ಪತಿಯು ಕೆಲವು ಗ್ರಾಮಗಳ ಗುಂಪಿನ ಉಸ್ತುವಾರಿಯನ್ನು ಹೊಂದಿದ್ದನು. ಗ್ರಾಮೀಣಿ ಒಂದು ಗ್ರಾಮದ ಒಡೆಯನಾದರೆ ಅಂಥ ಹಲವಾರು ಗ್ರಾಮಗಳ ಉಸ್ತುವಾರಿ, ಹಲವಾರು ಗ್ರಾಮಗಳ ಗುಂಪಿನ ಉಸ್ತುವಾರಿಯನ್ನು ಹೊಂದಿದ್ದನು ವಿಸ್ಪತಿ ಅಂತ ಕರೆಸ್ಕೊತಾ ಇದ್ದ.
ಇನ್ನು ರಾಜನ ಒಂದು ಪ್ರಾಥಮಿಕ ಕರ್ತವ್ಯ ಅಂದರೆ ಬುಡಕಟ್ಟಿನ ರಕ್ಷಣೆ ಮಾಡೋದಾಗಿತ್ತು. ಶತ್ರುಗಳಿಂದ ಅವರ ಜಾನುವಾರುಗಳನ್ನು, ಪ್ರದೇಶಗಳನ್ನು ರಕ್ಷಿಸುವುದು ರಾಜನ ಆದ್ಯ ಕರ್ತವ್ಯವಾಗಿತ್ತು. ಇದಕ್ಕಾಗಿ ಆತ ಜನರಿಂದ ಕಾಣಿಕೆಗಳನ್ನು ಪಡ್ಕೋತಾ ಇದ್ದ. ಅದಕ್ಕೆ ಬೇಕಾದಂಥ ಖರ್ಚು ವೆಚ್ಚಗಳನ್ನು ಅವರಿಂದ ಪಡ್ಕೋತಾ ಇದ್ದ. ಮತ್ತು ರಾಜನಿಗೆ ಕಾಲಕ್ರಮೇಣ ಅವನಿಗೆ ಆಡಳಿತದಲ್ಲಿ ಸಹಾಯ ಮಾಡೋದಕ್ಕೆ 2 ಮುಖ್ಯವಾದಂಥ ಸಮಿತಿಗಳು ಹುಟ್ಟುಕೊಂಡು, ಒಂದು ಹಿರಿಯರ ಗುಂಪು, ಅನುಭವದಲ್ಲಿ ಒಂದು ಹೆಚ್ಚಿನ ಪರಿಣಿತಿಯನ್ನು ಪಡೆದಿದ್ದಂತಹ ಹಿರಿಯರ ಗುಂಪು ಅವನಿಗೆ ಸಹಾಯ ಮಾಡ್ತಿತ್ತು. ಆ ಹಿರಿಯರ ಗುಂಪನ್ನು ಸಭಾ ಅಂತ ಕರೀತಾ ಇದ್ರು. ಇನ್ನು ಪರಿಣಿತರ ಗುಂಪು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪರಿಣಿತಿಯನ್ನು, ವಿದ್ವತ್ತನ್ನು ಪಡೆದಂತಹ ಪಂಡಿತೋತ್ತಮರ ಒಂದು ಗುಂಪು ರಾಜನಿಗೆ ಆಡಳಿತದಲ್ಲಿ ಸಹಾಯ ಮಾಡ್ತಿತ್ತು. ಅದನ್ನ ಸಮಿತಿ ಅಂತ ಕರೀತಿತ್ತು. ಒಟ್ಟಾರೆ ಸಭಾ ಮತ್ತು ಸಮಿತಿ 2 ರಾಜಕೀಯ ಸಂಸ್ಥೆಗಳು ಆಡಳಿತದಲ್ಲಿ ಅರಸನಿಗೆ ಸಹಾಯಕವಾಗಿದ್ದಂಥ ಒಂದು ಸಂಸ್ಥೆಗಳು. ಇದು ನಾನು ಇಷ್ಟೊತ್ತು ಹೇಳಿದ್ದು ಉತ್ತರ ವೈದಿಕ ಕಾಲದ್ದು, ಪೂರ್ವ ವೈದಿಕ ಕಾಲದ್ದು. ಆನಂತರ ಬದಲಾದ ಸನ್ನಿವೇಶದಲ್ಲಿ, ಅಂದರೆ ಋಗ್ವೇದದ ನಂತರದ ಕಾಲದಲ್ಲಿ, ಉತ್ತರ ವೇದದ ಕಾಲದಲ್ಲಿ ಜನಗಳು ಪ್ರಬಲರಾಗಿ ರಾಜ್ಯವಾಗಿ ಪರಿವರ್ತನೆಗೊಂಡವು. ಯಾರ್ಯಾರ ಬುಡಕಟ್ಟುಗಳು ಏನಿತ್ತು, ಜನ ಅಂತ ಏನು ಕರಿತಿಲ್ವೋ, ಅವೇ ರಾಜ್ಯಗಳಾಗಿ ಪರಿವರ್ತನೆಗೊಂಡು ಕಾಲಕ್ರಮೇಣ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ರಾಜ್ಯಗಳಾಗಿ ಪರಿವರ್ತನೆಗೊಂಡು, ರಾಜ್ಯಗಳು ಆಡಳಿತದ ಅನುಕೂಲಕ್ಕಾಗಿ ಪ್ರಾಂತ್ಯಗಳಾಗಿ ವಿಭಜಿಸಲ್ಪಟ್ಟು, ಪ್ರಾಂತ್ಯಗಳು ಮತ್ತೆ ಆಡಳಿತದ ಅನುಕೂಲಕ್ಕಾಗಿ ಗೋಪಗಳು ಮತ್ತು ವಿಷಯಗಳಾಗಿ ಮತ್ತು ಗ್ರಾಮಗಳಾಗಿ ವಿಂಗಡಣೆ ಆದವು. ನಾವು ವಿಷಯಗಳನ್ನು ಇಂದಿನ ಜಿಲ್ಲೆಗಳಾಗಿ ನಾವು ಹೋಲಿಸ್ಬೋದು. ಇನ್ನು ರಾಜಪ್ರಭುತ್ವ ಹೇಗಿತ್ತು? ಇವರ ಕಾಲದ ರಾಜಪ್ರಭುತ್ವ ವಂಶ ಪಾರಂಪರ್ಯ ಆಯಿತು. ವಂಶ ಪಾರಂಪರ್ಯ ಆಗಿದ್ದು, ರಾಜಪ್ರಭುತ್ವ ಆಗಿದ್ದು ಉತ್ತರ ವೈದಿಕ ಕಾಲದಲ್ಲಿ. ಪೂರ್ವ ವೈದಿಕ ಕಾಲದಲ್ಲಿ ವಂಶ ಪಾರಂಪರ್ಯ ಆಗಿರಲಿಲ್ಲ. ಬದಲಾದ ಸನ್ನಿವೇಶದಲ್ಲಿ ರಾಜಪ್ರಭುತ್ವ ವಂಶ ಪಾರಂಪರ್ಯ ಆಯಿತು. ಪೂರ್ವ ವೈದಿಕ ಕಾಲದಲ್ಲಿ ಯಾರು ಸಮರ್ಥನಾಗಿದ್ನೋ, ಯಾರು ಸದೃಢನಾಗಿದ್ನೋ, ಯಾರಲ್ಲಿ ನಾಯಕತ್ವದ ಗುಣಗಳಿದ್ದವೋ ಅಂಥವನನ್ನು ಆಯ್ಕೆ ಮಾಡೋ ಪದ್ಧತಿ ಇತ್ತು. ಆದರೆ ಬದಲಾದ ಸನ್ನಿವೇಶದಲ್ಲಿ ಉತ್ತರ ವೈದಿಕ ಕಾಲದಲ್ಲಿ ರಾಜಪ್ರಭುತ್ವ ವಂಶ ಪಾರಂಪರ್ಯವಾಯಿತು. ಕುರು, ಪಾಂಚಾಲ, ಕಾಶಿ, ವಿದೇಹ, ವಿದರ್ಭ ಇವೇ ಮುಂತಾದ ಪ್ರಮುಖ ರಾಜ್ಯಗಳು ಆ ಸಂದರ್ಭದಲ್ಲಿ ಹುಟ್ಕೊಂಡು, ಇನ್ನು ಸಾಮ್ರಾಜ್ಯಶಾಹಿತ್ವದ ಪರಿಕಲ್ಪನೆಯೂ ಹುಟ್ಕೊತು. ಅದರ ಪರಿಣಾಮವಾಗಿ ಅರಸರಲ್ಲಿ ಒಂದು ಶ್ರೇಣಿಕ್ರಮ ಅಸ್ತಿತ್ವಕ್ಕೆ ಬಂತು. ಅಂದರೆ ರಾಜರ ಸ್ಥಾನಮಾನಕ್ಕನುಗುಣವಾಗಿ ಮತ್ತು ಅವರು ಹೊಂದಿದ್ದಂಥ ಸಂಪತ್ತಿಗನುಗುಣವಾಗಿ ಶ್ರೇಣಿಕ್ರಮ ಅಸ್ತಿತ್ವಕ್ಕೆ ಬಂದಿತ್ತು. ಅಂದರೆ ರಾಜ, ಮಹಾರಾಜ, ರಾಜಾಧಿರಾಜ, ಏಕರಾಟ್, ವಿರಾಟ್, ಸಾಮ್ರಾಟ್, ಚಕ್ರವರ್ತಿ ಇವು ರಾಜಪ್ರಭುತ್ವದಲ್ಲಿ ಮತ್ತು ಅಂದಿನ ರಾಜರು ಹೊಂದಿದ್ದಂಥ ಸ್ಥಾನಮಾನಗಳ ಹಿನ್ನೆಲೆಯಲ್ಲಿ ಶ್ರೇಣೀಕೃತ ವರ್ಗ. ಚಕ್ರವರ್ತಿ ಈ ಸಾಮ್ರಾಜ್ಯ ಸಾಹಿತ್ಯದ ಅಂತಿಮ ಹಂತದಲ್ಲಿದ್ದಂಥವನು, ಉನ್ನತ ಶಿಖರದಲ್ಲಿ ಇದ್ದಂಥವನು ಚಕ್ರವರ್ತಿ. ಈ ರಾಜಕೀಯ ಸಾರ್ವಭೌಮತ್ವದ ಸ್ಥಾಪನೆಗಾಗಿ ಈ ರಾಜರು ಏನಿದ್ರು ತಮ್ಮ ರಾಜಕೀಯ ಸಾರ್ವಭೌಮತ್ವದ ಸ್ಥಾಪನೆಗಾಗಿ ಹಲವಾರು ಯಾಗಗಳನ್ನು ಮಾಡ್ತಾಯಿದ್ರು. ತಮ್ಮ ಪ್ರತಿಷ್ಠೆ, ಅಂತಸ್ತನ್ನು ತೋರ್ಪಡಿಸ್ಕೊಳ್ಳೋದಕ್ಕೆ ಮತ್ತು ಪ್ರತಿಬಿಂಬಿಸೋದಕ್ಕೋಸ್ಕರ ಮತ್ತು ವಿಶ್ವಕ್ಕೆ ಅದು ತಿಳಿಬೇಕು ಅನ್ನೋ ಒಂದು ದೃಷ್ಟಿ ಹಿನ್ನೆಲೆಯಲ್ಲಿ ಅವರು ರಾಜಾಸೂಯ, ಅಶ್ವಮೇಧ, ವಾಜಪೇಯ ಈ ಯಾಗಗಳನ್ನು ಅವರು ಮಾಡ್ತಾಯಿದ್ರು. ಈ ರಾಜನ ಅಧಿಕಾರ ಏನಿದೆ, ಆ ರಾಜನ ಅಧಿಕಾರ ಕಾಲ ಕಳೆದಂತೆ ಹೆಚ್ಚಾದಾಗ ಜನರ ರಕ್ಷಣೆಯ ಜೊತೆಗೆ ಆಡಳಿತಾತ್ಮಕ ಕರ್ತವ್ಯಗಳನ್ನು ಕೂಡ ನಿರ್ವಹಿಸುವಂಥ ಜವಾಬ್ದಾರಿ ಅವನಿಗೆ ಬಂತು. ಇದಕ್ಕಾಗಿ ಅವನು ಮಂತ್ರಿಮಂಡಲ ಮತ್ತು ಅನೇಕ ಅಧಿಕಾರಿಗಳನ್ನು ನೇಮಿಸ್ಕೋಬೇಕಾಗಿತ್ತು. ಯಾಕಂದರೆ ರಾಜನಿಗೆ ಆಡಳಿತದ ಜವಾಬ್ದಾರಿ ಜಾಸ್ತಿ ಆದಾಗೆಲ್ಲ ಅದನ್ನು ನಿಭಾಯಿಸೋದಕ್ಕೋಸ್ಕರ ಮಂತ್ರಿಮಂಡಲ ಮತ್ತು ಅನೇಕ ಉನ್ನತ ಅಧಿಕಾರಿಗಳು ಬೇಕಾಗಿತ್ತು. ಮತ್ತು ಉತ್ತರ ವೈದಿಕ ಕಾಲದಲ್ಲೂ ಸಭಾ ಮತ್ತು ಸಮಿತಿಗಳ ಒಂದು ಪ್ರಾಮುಖ್ಯತೆ ಮುಂದುವರಿಯಿತು. ಮತ್ತು ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ರಾಜ್ಯಗಳು ಪ್ರಬಲವಾಗಿ ದೊಡ್ಡದಾಗಿ ವಿಸ್ತಾರವಾಗಿದ್ದಂತೆಲ್ಲ ಈ ಸೈನಿಕ ವ್ಯವಸ್ಥೆ ಏನಾಯಿತು, ಅದು ಬಹಳ ವ್ಯವಸ್ಥಿತವಾಗಿ ಸಂಘಟಿಸಲ್ಪಡ್ತು. ಅದು ಕಾಲ್ದಳ, ಗಜದಳ, ಅಶ್ವದಳ ಇವುಗಳನ್ನು ಒಳಗೊಂಡಿತ್ತು. ಮತ್ತು ನೌಕಾದಳದ ಬಳಕೆ ಅಷ್ಟೊಂದಿರಲಿಲ್ಲ, ಒಂದು ಮಿತವಾಗಿತ್ತು. ಯುದ್ಧ ಉತ್ತರ ವೇದ ಕಾಲದಲ್ಲಿ ಒಂದು ಜಟಿಲ ಸ್ವರೂಪವನ್ನು ಪಡ್ಕೋತು. ಪೂರ್ವ ವೇದ ಕಾಲದಲ್ಲಿ ಸರಳ ಯುದ್ಧೋಪಕರಣಗಳ ಮೂಲಕ ಯುದ್ಧ ನಡೀತಾ ಇತ್ತು. ಇಷ್ಟಕ್ಕೂ ಅವರು ಯುದ್ಧ ಮಾಡ್ತಾ ಇದ್ದದ್ದು ಜಾನುವಾರುಗಳಿಗಾಗಿ ಮತ್ತು ತಮ್ಮ ಒಂದು ಪ್ರದೇಶಗಳಿಗಾಗಿ.
ಆದರೆ ಇಲ್ಲಿ ಸಾಮ್ರಾಜ್ಯಶಾಹಿತ್ವ, ಪ್ರತಿಷ್ಠೆ ಇವುಗಳ ಒಂದು ಹಿನ್ನೆಲೆಯಲ್ಲಿ ಯುದ್ಧ ಜಟಿಲ ಆಯಿತು. ಹೀಗಾಗಿ ಸರಳವಾಗಿ ಬಳಸಲ್ಪಡುತ್ತಿದ್ದ ಪೂರ್ವವೈದಿಕ ಕಾಲದ ಯುದ್ಧೋಪಕರಣಗಳಕ್ಕೆ ಬದಲಾಗಿ ಈಗ ಹೆಚ್ಚಿನ ಸುಧಾರಿತವಾದಂಥ ಬಿಲ್ಲುಗಳು, ಬಾಣಗಳು, ಖಡ್ಗಗಳು, ಭರ್ಜಿಗಳು, ಗದೆಗಳು, ಕೊಡಲಿಗಳು ಮುಂತಾದ ಯುದ್ಧೋಪಕರಣಗಳು ಬಳಕೆಗೆ ಬಂದು ಮತ್ತು ಅವುಗಳು ತಯಾರಾದವು. ಅದ್ರ ಜೊತೆಗೆ ಶಿರಸ್ತ್ರಾಣಗಳು ಮತ್ತು ಕವಚಗಳು ಅಂದರೆ ಎದೆಕವಚ ಇವೆಲ್ಲವೂ ಉಪಯೋಗಕ್ಕೆ ಬಂದು ಯುದ್ಧದಲ್ಲಿ ಜಯಗಳಿಸೋದು ಒಂದು ಪ್ರಮುಖವಾದಂಥ ಒಂದು ಪ್ರತಿಷ್ಠೆಯ ಸಂಗತಿಯಾಗಿತ್ತು. ಇದಕ್ಕಾಗಿ ಮೋಸದ ಮಾರ್ಗವನ್ನು ಕೂಡ ಅನುಸರಿಸಲಾಗಿತ್ತು ಅಂದಿನ ಸಂದರ್ಭದಲ್ಲಿ. ಇದಿಷ್ಟು ರಾಜಕೀಯ ಸ್ಥಿತಿಗತಿಯ ಬಗ್ಗೆ ನಾನು ಹೇಳಿದ್ದು. ಇನ್ನು ಸಾಮಾಜಿಕ ಸ್ಥಿತಿಗತಿ ಬಗ್ಗೆ ಹೇಳೋದಾದರೆ, ವೇದಗಳ ಕಾಲದ ಸಾಮಾಜಿಕ ಸ್ಥಿತಿಗತಿ ಬಗ್ಗೆ ನಾನು ಹೇಳೋದಾದರೆ, ಅವಿಭಕ್ತ ಕುಟುಂಬ ವ್ಯವಸ್ಥೆ ಅಸ್ತಿತ್ವದಲ್ಲಿ ಇತ್ತು. ಇದು ಪೂರ್ವವೈದಿಕ ಕಾಲದ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ಹೇಳಿದೆ, ನಾನು ರಾಜಕೀಯದ ಬಗ್ಗೆ ಹೇಳಲಿ, ಸಾಮಾಜಿಕದ ಬಗ್ಗೆ ಹೇಳಲಿ, ಧಾರ್ಮಿಕ ಅಥವಾ ಆರ್ಥಿಕ ವಿಚಾರಗಳ ಬಗ್ಗೆ ಹೇಳಲಿ, 2 ಹಂತಗಳಲ್ಲಿ ಹೇಳ್ತೀನಿ. ಒಂದು ಪೂರ್ವವೈದಿಕ ಕಾಲ, ಮತ್ತೊಂದು ಉತ್ತರ ವೈದಿಕ ಕಾಲ. ಪೂರ್ವವೈದಿಕ ಕಾಲದಲ್ಲಿ ಅವಿಭಕ್ತ ಕುಟುಂಬ ವ್ಯವಸ್ಥೆ ಅಸ್ತಿತ್ವದಲ್ಲಿತ್ತು. ಆರ್ಯರ ಸಮಾಜ ಪಿತೃಪ್ರಧಾನವಾಗಿತ್ತು. ಅಂದರೆ ಮನೆಯ ಹಿರಿಯ ಸದಸ್ಯ ಮುಖ್ಯಸ್ಥನಾಗಿದ್ದ, ಅವನನ್ನು ಕುಲಪತಿ ಅಂತ ಕರಿತಿದ್ರು ಅಥವಾ ಗೃಹಪತಿ ಅಂತ ಕರಿತಾ ಇದ್ರು. ಇಲ್ಲಿ ಏಕಪತ್ನಿತ್ವ ಇತ್ತು, ಏಕಪತ್ನಿತ್ವ ರೂಢಿಯಲ್ಲಿತ್ತು. ಮತ್ತು ಬಹುಪತ್ನಿತ್ವ ರಾಜವಂಶಕ್ಕೆ ಮಾತ್ರ ಸೀಮಿತವಾಗಿತ್ತು. ಇದು ಏನು ತೋರಿಸುತ್ತೆ ಅಂದರೆ, ಸಾಕೋ ಶಕ್ತಿ ಇರೋನು ಎಷ್ಟು ಜನನಾದರೂ ಮದುವೆ ಆಗ್ಬೋದಾಗಿತ್ತೇನೋ ಅನ್ನೋ ಒಂದು ಅರ್ಥದಲ್ಲಿ. ಅದರಿಂದ ಸಾಮಾನ್ಯ ವರ್ಗದಲ್ಲಿ ಏಕಪತ್ನಿತ್ವ ಇದ್ದರೆ ರಾಜವಂಶದಲ್ಲಿ ಅದು ಬಹುಪತ್ನಿತ್ವವನ್ನು ಹೊಂದಿತ್ತು. ಹಾಗೆ ನೋಡೋಕ್ಕೋದ್ರೆ ಈ ವೇದಗಳ ಕಾಲದಲ್ಲಿ ನಡೆದಂಥದ್ದೇ ರಾಮಾಯಣದ ದಶರಥ ಮಹಾರಾಜನಿಗೆ ಕೌಸಲ್ಯ, ಸುಮಿತ್ರೆ, ಕೈಕೆ ಇಂಥ ಮಡದಿಯರು, ರಾಣಿಯರು ಇದ್ದದನ್ನ ನಾವು ಬಹುಪತ್ನಿತ್ವ ಇದ್ದದನ್ನ ನಾವು ಕಾಣ್ತೇವೆ. ಮತ್ತು ವಿಧವಾ ಪುನರ್ವಿವಾಹ ಅಸ್ತಿತ್ವದಲ್ಲಿತ್ತು. ಇದು ಪೂರ್ವವೈದಿಕ ಕಾಲದಲ್ಲಿ ವಿಧವಾ ಪುನರ್ವಿವಾಹ ಅಸ್ತಿತ್ವದಲ್ಲಿತ್ತು. ಇದು ಏನು ತೋರಿಸುತ್ತೆ ಅಂತಂದರೆ, ಮಹಿಳೆಯರು ಉನ್ನತ ಸ್ಥಾನಮಾನವನ್ನು ಹೊಂದಿದ್ರು. ಮಹಿಳೆಯರಿಗೆ ಅವರಿಗೆ ಪುರುಷನಷ್ಟೇ ಸರಿಸಮಾನವಾದ ಹಕ್ಕುಗಳನ್ನು ನೀಡಲಾಗಿತ್ತು. ಅಂದರೆ ವೇದಗಳ ಕಾಲದ ಪೂರ್ವವೈದಿಕ ಕಾಲದಲ್ಲಿ, ಅಂದರೆ ಋಗ್ವೇದದ ಕಾಲದಲ್ಲಿ ಮಹಿಳಾ ವಿದ್ವಾಂಸರಾದಂಥ ವಿಶ್ವವಾರ, ಘೋಷ, ಅಪಾಲ ಇವರು ಅನೇಕ ಶ್ಲೋಕಗಳನ್ನು ರಚಿಸಿರುವುದನ್ನು ನಾವು ಕಾಣ್ತೇವೆ. ಇನ್ನು ಸಾಮಾಜಿಕ ವರ್ಗೀಕರಣಗಳಾದಂಥ ಚತುರ್ವರ್ಣಗಳು ವೃತ್ತಿ ಆಧಾರಿತವಾಗಿದ್ದವು. ನಾವು ಇನ್ನೊಂದು ವಿಚಾರನ ನಾವು ತಿಳ್ಕೋಬೇಕು. ಋಗ್ವೇದದ ಕಾಲದಲ್ಲಿ ಚಾತುರ್ವರ್ಣ ವ್ಯವಸ್ಥೆ ಇತ್ತು. ಆ ಚಾತುರ್ವರ್ಣ ವ್ಯವಸ್ಥೆ ಅಂತಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇದು ಮುಕ್ತ ವ್ಯವಸ್ಥೆಯಾಗಿತ್ತು, ಮುಚ್ಚಿದ ವ್ಯವಸ್ಥೆ ಆಗಿರಲಿಲ್ಲ. ದಿಸ್ ಈಸ್ ಕ್ಲಾಸ್ ಸಿಸ್ಟಮ್, ನಾಟ್ ಕ್ಯಾಸ್ಟ್ ಸಿಸ್ಟಮ್. ಅಂದರೆ ಒಬ್ಬ ಬ್ರಾಹ್ಮಣ ಕ್ಷತ್ರಿಯನಾಗಿರ್ಬೋದಾಗಿತ್ತು, ಕ್ಷತ್ರಿಯ ಆದವನು ಬ್ರಾಹ್ಮಣ ಆಗ್ಬೋದಾಗಿತ್ತು. ಮುಕ್ತ ವ್ಯವಸ್ಥೆ. ಇಲ್ಲಿ ಒಂದೇ ಮನೆಯಲ್ಲಿ ಬ್ರಾಹ್ಮಣ ಕ್ಷತ್ರಿಯ ಇರ್ಬೋದಾಗಿತ್ತು. ಈಗ ಏನು ಹೇಳ್ತೇವೆ, ನಿಮ್ಮ ಮಕ್ಕಳಲ್ಲಿ ಎಷ್ಟು ಜನ ಏನು ಮಾಡ್ತಿದ್ದಾರೆ, ಮೊದಲನೇ ಮಗ ಡಾಕ್ಟ್ರು, ಇಂಜಿನಿಯರ್ ಹೇಗೆ ಹೇಳ್ತಾರೋ ಹಾಗೆ ಮೊದಲನೇ ಮಗ ಬ್ರಾಹ್ಮಣ, ಎರಡನೇ ಮಗ ವೈಶ್ಯ, ಎರಡನೇ ಮಗ, ಮೂರನೇ ಮಗ ಕ್ಷತ್ರಿಯ. ಈ ಥರ ಅವರವರ ವೃತ್ತಿಯನ್ನು ಆಧರಿಸಿತ್ತು. ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ವೃತ್ತಿಯನ್ನು ಆಧರಿಸಿದಂಥ ಚಾತುರ್ವರ್ಣ ವ್ಯವಸ್ಥೆ ಅಸ್ತಿತ್ವದಲ್ಲಿ ಇತ್ತು ಮತ್ತು ಮುಕ್ತ ವ್ಯವಸ್ಥೆಯಾಗಿತ್ತು. ಮತ್ತು ಹೀಗೆ ವರ್ಣಗಳಲ್ಲಿ ಒಂದು ಚಲನಶೀಲತೆ ಇತ್ತು. ಮುಚ್ಚಿದ ವ್ಯವಸ್ಥೆ ಆಗಿರಲಿಲ್ಲ, ಮುಕ್ತ ವ್ಯವಸ್ಥೆ ಆಗಿತ್ತು. ಹೀಗೆ ಸಮಾಜದಲ್ಲಿ ಒಂದು ಸಮತೋಲನವನ್ನು ಕಾಯ್ಪಾಡೋದಕ್ಕೋಸ್ಕರ ವೃತ್ತಿ ಆಧಾರಿತ ಚತುರ್ವರ್ಣ ವ್ಯವಸ್ಥೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋದೊಂದು ಅಸ್ತಿತ್ವದಲ್ಲಿತ್ತು. ಇದು ವರ್ಗ ವ್ಯವಸ್ಥೆ ಆಗಿತ್ತೇ ಹೊರತು ಜಾತಿ ವ್ಯವಸ್ಥೆ ಆಗಿರಲಿಲ್ಲ ಪೂರ್ವವೈದಿಕ ಕಾಲದಲ್ಲಿ. ಈ ಹಿನ್ನೆಲೆಯಲ್ಲೇ ಸಮಾಜ ಸುಧಾರಕರಾದಂಥ ದಯಾನಂದ ಸರಸ್ವತಿಯವರು ಆರ್ಯ ಕಾಲಕ್ಕೆ ಹಿಂದಿರುಗಿ, ವೇದ ಕಾಲಗಳಿಗೆ ಹಿಂದಿರುಗಿ ಎನ್ನುವ ಮಾತನ್ನು ಹೇಳಿರೋದು ಈ ಹಿನ್ನೆಲೆಯಲ್ಲಿ. ಇನ್ನು ಉತ್ತರ ವೈದಿಕ ಕಾಲದಲ್ಲಿ ಇದೇ ಸಾಮಾಜಿಕ ವ್ಯವಸ್ಥೆ ಏನಾಯಿತು, ಉತ್ತರ ವೇದ ಕಾಲದಲ್ಲಿ ಬಹುಪತ್ನಿತ್ವ ಅಸ್ತಿತ್ವಕ್ಕೆ ಬಂದು ಇದರಿಂದ ಈ ಸಂದರ್ಭದಲ್ಲಿ ಮಹಿಳೆಯರ ಸ್ಥಾನಮಾನ ಪೂರ್ವವೈದಿಕ ಕಾಲಕ್ಕಿಂತಲೂ ಕ್ಷೀಣಿಸ್ತು ಅವರ ಸ್ಥಾನಮಾನ.
ಮತ್ತು ಧಾರ್ಮಿಕ ವಿಧಿಗಳಲ್ಲಿ ಪಾಲ್ಗೊಳ್ಳುವುದು ಮುಂದುವರಿಯಿತು. ಮಹಿಳೆಯರು ಧಾರ್ಮಿಕ ಕಾರ್ಯಗಳು ಮುಂದುವರಿಬೋದಾಗಿತ್ತು. ಆದರೆ ಯಾವಾಗ ಬಹುಪತ್ನಿತ್ವ ರಾಜರಿಗೆ ವಂಶಕ್ಕೆ ಮಾತ್ರ ಸೀಮಿತವಾಗಿದ್ದಿದ್ದು ಉಳಿದ ವರ್ಗಗಳಿಗೂ ಅದು ಬಂತೋ ಅದು ಮಹಿಳೆಯರ ಸ್ಥಾನಮಾನ ಕ್ಷೀಣಿಸುವುದರ ಸಂಕೇತವಾಗಿರೋದನ್ನ ನಾವು ಕಾಣ್ಬೋದು. ಉನ್ನತ ಮಹಿಳೆಯರು ಮಾತ್ರ, ಅದರಲ್ಲೂ ವಿಶೇಷವಾಗಿ ಬ್ರಾಹ್ಮಣ ಮತ್ತು ಕ್ಷತ್ರಿಯರ ಮಹಿಳೆಯರು ಮಾತ್ರ ಶಿಕ್ಷಣವನ್ನು ಪಡ್ಕೊತಾ ಇದ್ರು. ಎಲ್ಲ ವಿಚಾರದಲ್ಲೂ ಸರ್ವ ಸ್ವತಂತ್ರಳಾಗಿದ್ದಂತಹ, ಪೂರ್ವ ವೈದಿಕ ಕಾಲದಲ್ಲಿ ಸರ್ವ ಸ್ವತಂತ್ರಳಾಗಿದ್ದಂತಹ ಮಹಿಳೆಯರು ಉತ್ತರ ವೈದಿಕ ಕಾಲದಲ್ಲಿ ಬಾಲ್ಯದಲ್ಲಿ ತಂದೆಯನ್ನು, ಯೌವನದಲ್ಲಿ ಗಂಡನನ್ನು ಮತ್ತು ಮುಪ್ಪಿನಲ್ಲಿ ಮಗನನ್ನು ಆಶ್ರಯಿಸುವಂಥ ಒಂದು ಸ್ಥಿತಿ ಬಂತು. ಇನ್ನು ವರ್ಣ ಪದ್ಧತಿ ಬಗ್ಗೆ ಹೇಳೋದಾದರೆ, ಜಾತಿ ಪದ್ಧತಿ ಆನುವಂಶಿಕವಾಯಿತು. ವರ್ಣ ಪದ್ಧತಿ ಮುಕ್ತ ವ್ಯವಸ್ಥೆ ಏನಾಗಿತ್ತು ಪೂರ್ವ ವೈದಿಕ ಕಾಲದಲ್ಲಿ, ಉತ್ತರ ವೈದಿಕ ಕಾಲದಲ್ಲಿ ಮುಕ್ತ ವ್ಯವಸ್ಥೆಯಿಂದ ಕೂಡಿದ್ದಂಥ ವರ್ಣ ಪದ್ಧತಿ ಮುಚ್ಚಿದ ವ್ಯವಸ್ಥೆಯಾಯಿತು. ಅಂದರೆ ಬ್ರಾಹ್ಮಣನಾಗಿದ್ದವನು ಬ್ರಾಹ್ಮಣನಾಗೇ ಉಳ್ಕೊಂಡ, ಕ್ಷತ್ರಿಯನಾಗಿಯೇ ಉಳ್ಕೊಂಡ. ಅದು ಚಲನಶೀಲತೆಯನ್ನು ಕಡ್ಕೊಂಡು ಜಡತ್ವವನ್ನು ಪಡ್ಕೊಂಡು ಮುಚ್ಚಿದ ವ್ಯವಸ್ಥೆಯಾಗಿ ಜಾತಿ ವ್ಯವಸ್ಥೆಗೆ ದಾರಿ ಮಾಡಿಕೊಡ್ತು. ಯಾವುದರಲ್ಲಿ? ಉತ್ತರ ವೈದಿಕ ಕಾಲದಲ್ಲಿ. ವೈಶ್ಯ ಮತ್ತು ಶೂದ್ರರಿಗೆ ಹೋಲಿಸಿದ್ರೆ ಬ್ರಾಹ್ಮಣರು ಮತ್ತು ಕ್ಷತ್ರಿಯರು ಉನ್ನತ ಸ್ಥಾನಮಾನವನ್ನು ಅನುಭವಿಸ್ತಾ ಇದ್ದರು. ಇದು ಉತ್ತರ ವೈದಿಕ ಕಾಲದಲ್ಲಿ ಆದಂಥ ಒಂದು ಬದಲಾವಣೆ. ಇನ್ನು ಆಶ್ರಮಗಳ ಬಗ್ಗೆ ಹೇಳೋದಾದರೆ, ಆಶ್ರಮಗಳು ಅಂತಂದರೆ ವ್ಯಕ್ತಿಯ ಜೀವನವನ್ನು ಒಂದು ಕ್ರಮಬದ್ಧವಾಗಿ ಶಿಸ್ತುಬದ್ಧವಾಗಿ ಇರಿಸೋದಕ್ಕೆ ಆಶ್ರಮಗಳಾಗಿ ವಿಂಗಡಿಸಲಿತ್ತು. ಮೊದಲ ಒಬ್ಬ ವ್ಯಕ್ತಿಯ, ಅಂದರೆ ಹಿಂದೂ ಧರ್ಮಕ್ಕೆ ಸೇರಿದ ಒಬ್ಬ ವ್ಯಕ್ತಿಯ ಮೊದಲ 25 ವರ್ಷಗಳನ್ನು ಬ್ರಹ್ಮಚರ್ಯ ಅಂದರೆ ಶಿಕ್ಷಣಾವಧಿ. ಆ ಸಂದರ್ಭದಲ್ಲಿ ಅವನು ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು. ಬದುಕಿನಲ್ಲಿ ಯಾವ ರೀತಿ ಬದುಕಬೇಕು ಅನ್ನೋ ಒಂದು ವಿಚಾರವನ್ನು, ಸಂಗತಿಯನ್ನು ಮತ್ತು ಕೌಶಲ್ಯವನ್ನು ಕಳ್ಕೊಳ್ಳುವಂಥದ್ದು ಶಿಕ್ಷಣದ ಅವಧಿ. ಅವನ ಸಂಸ್ಕೃತ ಶ್ಲೋಕಗಳು, ಅದಕ್ಕೆ ಬೇಕಾದಂತಹ ಸಂಬಂಧಿತ ವಿಚಾರಗಳು, ಇದನ್ನು ಅವನು ಅಧ್ಯಯನ ಮಾಡ್ತಿದ್ದ ಶಿಕ್ಷಣಾವಧಿ. ಇನ್ನು 25ರಿಂದ 50 ವರ್ಷ ಗೃಹಸ್ಥನಾಗಿ, ಅಂದರೆ ಶಿಕ್ಷಣಾವಧಿ ಮುಗಿದ ನಂತರ ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳೋ ಒಂದು ಸ್ಥಿತಿಗತಿ ಬಂದ ನಂತರ ವೈವಾಹಿಕ ಜೀವನಕ್ಕೆ ಪಾದಾರ್ಪಣೆ ಮಾಡ್ತಿದ್ದ. ಸಂಪ್ರದಾಯಬದ್ಧವಾಗಿ ವಿವಾಹ ಆಗಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟು ವೈವಾಹಿಕ ಜೀವನವನ್ನು ನಡೆಸ್ತಿದ್ದ. ಅದು 25ರಿಂದ 50. ಮಡದಿ, ಮಕ್ಕಳು, ಸಂಸಾರ ಎಲ್ಲ 50ರಲ್ಲಿ ಮುಕ್ತಾಯಗೊಂಡು 50ರಿಂದ 75ನೇ ವಯಸ್ಸಿನ ನಡುವಿನ ಅವಧಿಯಲ್ಲಿ ವಾನಪ್ರಸ್ಥ, ಅರಣ್ಯಗಳಿಗೆ ಹೋಗಿ ಅಲ್ಲಿ ಪ್ರಶಾಂತವಾದ ವಾತಾವರಣದಲ್ಲಿ ಧ್ಯಾನಾಸಕ್ತನಾಗಿ ಕುಳಿತುಕೊಳ್ಳುವಂಥದ್ದು. ಆನಂತರ 75ರಿಂದ 100 ವರ್ಷಗಳನ್ನು ಸನ್ಯಾಸ, ವೈರಾಗ್ಯ, ತನ್ನ ಈ 75 ವರ್ಷಗಳ ಅವಧಿಯಲ್ಲಿ ತಾನು ಕಂಡುಕೊಂಡಂಥ ಸತ್ಯವನ್ನು ಮತ್ತು ಅನುಭವಗಳನ್ನು ಜನರಿಗೆ ಹೇಳಿಕೊಂಡು ಸಂಚಾರವನ್ನು ಕೈಗೊಳ್ಳುವಂಥದ್ದು. ಇದು ಸನ್ಯಾಸಗಳ ಒಂದು ಕೆಲಸ. ಇದು ಈ ರೀತಿಯ ಒಂದು ವಿಂಗಡಣೆ ಆಗಿತ್ತು. ಇದನ್ನ ಆಶ್ರಮಗಳು ಅಂತ ಕರಿತೇವೆ. 4 ಆಶ್ರಮಗಳು: ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಇದಿಷ್ಟು ಆಶ್ರಮಗಳಾಯಿತು. ಮತ್ತು ವೈದಿಕ ಜನರ ಆಹಾರ ಪದಾರ್ಥಗಳ ಬಗ್ಗೆ ಹೇಳೋದಾದರೆ, ಗೋಧಿ, ಅಕ್ಕಿ, ಬಾರ್ಲಿ, ತರಕಾರಿ, ಹಣ್ಣುಗಳು, ಹಾಲು ಮತ್ತು ಹೈನು ಅಂದರೆ ಹಾಲು ಉತ್ಪನ್ನಗಳು, ಇವು ಜನರ ಅಂದಿನ ಪ್ರಮುಖ ಆಹಾರ ಪದಾರ್ಥಗಳಾಗಿತ್ತು. ಇದರ ಜೊತೆಗೆ ಮೀನು ಮತ್ತು ಮಾಂಸಗಳನ್ನು ಸಹ ಉಪಯೋಗಿಸ್ತಾ ಇದ್ರು. ಇನ್ನು ಧಾರ್ಮಿಕ ಮತ್ತು ಹಬ್ಬ ಹರಿದಿನಗಳಲ್ಲಿ ಸೋಮ ಮತ್ತು ಸುರ ಅನ್ನೋ 2 ಮಾದಕ ದ್ರವ್ಯಗಳನ್ನು ಸೇವಿಸ್ತಾ ಇದ್ರು. ವೈದಿಕ ಕಾಲದ ಜನರು, ಅದರಲ್ಲೂ ಉತ್ತರ ವೈದಿಕ ಕಾಲದ ಜನರು ಸೇವಿಸುತ್ತಿದ್ದ 2 ಮಾದಕ ಪೇಯಗಳು ಅಂತಂದರೆ ಸೋಮ ಮತ್ತು ಸುರ. ಮತ್ತು ಇವರ ಉಡುಗೆ ತೊಡುಗೆ ಬಗ್ಗೆ ಹೇಳೋದಾದರೆ, ವೈದಿಕ ಕಾಲದ ಜನರ ಉಡುಗೆ ತೊಡುಗೆ ಬಗ್ಗೆ ಹೇಳೋದಾದರೆ, ಇವರು ಹತ್ತಿ ಮತ್ತು ಉಣ್ಣೆಯಿಂದ, ಅಂದರೆ ಪ್ರಾಣಿಗಳ ಮೇಲಿನ ತುಪ್ಪಟದಿಂದ ತಯಾರಿಸಿದಂಥ ಉಡುಪುಗಳನ್ನು ಧರಿಸ್ತಿದ್ರು. ಆದಿವಸ್ತ್ರ ಮತ್ತು ನಿವಿ ಅನ್ನೋ 2 ವಸ್ತ್ರಗಳನ್ನು ಇವರು ಬಳಸ್ತಾ ಇದ್ರು. ಸಿಂಧು ಬಯಲಿನ ನಾಗರಿಕತೆಯಲ್ಲಿ ಪಂಚೆ ಮತ್ತು ಶಾಲು, ಧೋತಿ ಮತ್ತು ಶಾಲ್ನ ಹೆಂಗೆ ಬಳಸ್ತಾ ಇದ್ರು, ಅದೇ ರೀತಿ ಇವರು ಮೇಲುಡುಗೆ ಕೆಳಗುಡುಗೆ ಅಂತ ಬಳಸ್ತಾ ಇದ್ರು. ಅದನ್ನು ಆದಿ ವಸ್ತ್ರ ಮತ್ತು ನಿವಿ ಅನ್ನೋ ಹೆಸರಿನಿಂದ ಕರೀತಿದ್ರು. ಮತ್ತು ಇವರು ಆಭರಣ ಪ್ರಿಯರು ಕೂಡ ಆಗಿದ್ದರು. ಆರ್ಯರು ಚಿನ್ನ, ಬೆಳ್ಳಿ ಮತ್ತು ಹೂವುಗಳಿಂದ ತಯಾರಿಸಿದಂಥ ಆಭರಣಗಳನ್ನು ಬಳಸ್ತಾ ಇದ್ರು. ಸ್ತ್ರೀ ಪುರುಷರಿಬ್ಬರೂ ಕೂಡ ಧರಿಸ್ತಾ ಇದ್ರು. ಕಂಠಹಾರ, ಕಿವಿಯೋಲೆ, ಉಂಗುರ, ಕೈಗಡಗ, ಕಾಲಂದುಗೆ, ಬಳೆ, ತೋಳಬಂದಿ ಇವುಗಳನ್ನೆಲ್ಲ ವಿಶೇಷವಾಗಿ ಬಳಸ್ತಾ ಇದ್ರು. ವಿಶೇಷವಾಗಿ ಸ್ತ್ರೀಯರು ವಿವಿಧ ಶೈಲಿಗಳಲ್ಲಿ ಕೇಶಾಲಂಕಾರ ಮಾಡ್ಕೋತಾ ಇದ್ರು. ಜಡೆಗಳನ್ನು ಬೇರೆ ಬೇರೆ ಡಿಸೈನ್ಗಳಲ್ಲಿ, ವಿನ್ಯಾಸಗಳಲ್ಲಿ ಹೆಣಕೋತಾ ಇದ್ರು. ಇನ್ನು ಮನರಂಜನೆ ಬಗ್ಗೆ ಹೇಳೋದಾದರೆ, ವೈದಿಕ ಕಾಲದ ಜನರು ತಮ್ಮ
ಸಮಯವನ್ನು ಕಳೆಯೋದಕ್ಕೋಸ್ಕರ ಆಡ್ತಾ ಇದ್ದಂಥ ಕೆಲವು ಮನರಂಜನಾ ಆಟಗಳು ಅಂತಂದರೆ ಜೂಜಾಡುವುದು, ರಥ ಓಡಿಸುವ ಸ್ಪರ್ಧೆ, ಕುದುರೆ ಓಡಿಸುವ ಸ್ಪರ್ಧೆ, ಇವುಗಳ ಜೊತೆ ಸಂಗೀತ, ನೃತ್ಯ ಇವುಗಳನ್ನೆಲ್ಲ ಆರ್ಯರು ತಮ್ಮ ವಿವಿಧ ರೀತಿಯ ಮನರಂಜನೆಗಳಾಗಿ ಬಳಸ್ಕೊತಾಯಿದ್ರು. ಮತ್ತು ಅದ್ರ ಜೊತೆ ನಗಾರಿ, ದುಂದುಬಿ, ವೀಣೆ ಮತ್ತು ಕೊಳಲು ಆ ಕಾಲದ ಪ್ರಮುಖ ಸಂಗೀತ ವಾದ್ಯಗಳಾಗಿತ್ತು. ವೈದಿಕ ಕಾಲದ ಜನರ ಒಂದು ಪ್ರಮುಖ ಸಂಗೀತ ವಾದ್ಯಗಳು ಅಂದರೆ ನಗಾರಿ, ದುಂದುಬಿ, ವೀಣೆ ಮತ್ತು ಕೊಳಲು. ಇವಿಷ್ಟು ಇಂದಿನ ಕಾಲದಲ್ಲೂ ನಾವು ಕಾಣ್ತಾ ಇದ್ದೇವೆ. ದೇವಾಲಯಗಳಲ್ಲಿ ನಗಾರಿ ಬಾರಿಸೋದನ್ನ ಕಾಣ್ತೇವೆ, ದುಂದುಬಿ ಮತ್ತು ವೀಣೆ ಮತ್ತು ಕೊಳಲು. ಪ್ರಾಚೀನ ವೈದಿಕ ಕಾಲದಲ್ಲಿ ಸೃಷ್ಟಿಯಾದ ಈ ಸಂಗೀತ ವಾದ್ಯಗಳು ಇಂದಿಗೂ ಕೂಡ ಜನಪ್ರಿಯವಾಗಿದ್ದಾವೆ. ಅವರು ನಮ್ಮ ಸಂಗೀತ ಕ್ಷೇತ್ರಕ್ಕೆ ಕೊಟ್ಟಂಥ ಕೊಡುಗೆಗಳು. ಇನ್ನು ವೈದಿಕ ಕಾಲದ ಆರ್ಥಿಕ ಸ್ಥಿತಿಗತಿ ಬಗ್ಗೆ ಹೇಳೋದಾದರೆ, ಪೂರ್ವ ವೈದಿಕ ಕಾಲದಲ್ಲಿ, ಋಗ್ವೇದದ ಕಾಲದಲ್ಲಿ ಆರ್ಯರು ಹಳ್ಳಿಗಳಲ್ಲಿ ವಾಸ ಮಾಡ್ತಾಯಿದ್ರು. ಕೃಷಿ ಅವರ ಪ್ರಮುಖ ಕಸುಬಾಗಿತ್ತು. ಇದರ ಜೊತೆಗೆ ಪಶುಪಾಲನೆ ಕೂಡ ಒಂದು ಪ್ರಮುಖ ಉದ್ಯೋಗ ಆಗಿತ್ತು. ಉಳುಮೆ ಭೂಮಿಯನ್ನು, ಕೃಷಿ ಭೂಮಿಯನ್ನು ಕ್ಷೇತ್ರ ಎಂದು ಕರೆಯುತ್ತಿದ್ದರು. ಕ್ಷೇತ್ರ ಎಂದರೇನು? ವೈದಿಕ ಕಾಲದಲ್ಲಿ ಕೃಷಿ ಭೂಮಿಯನ್ನು ಕ್ಷೇತ್ರ ಎಂದು ಕರೆಯುತ್ತಿದ್ದರು. ಇದರ ಜೊತೆಗೆ, ಕೃಷಿಯ ಜೊತೆಗೆ ಮರಗೆಲಸ, ಕುಂಬಾರಿಕೆ, ನೇಕಾರಿಕೆ ಮತ್ತು ಮುಂತಾದ ಸರಳ ವೃತ್ತಿಗಳನ್ನು ಇವರು ಜೀವನೋಪಾಯಕ್ಕಾಗಿ ಅನುಸರಿಸ್ತಾ ಇದ್ದರು. ವ್ಯಾಪಾರನೂ ಕೂಡ ಅಲ್ಪ ಪ್ರಮಾಣದಲ್ಲಿ ನಡೀತಾ ಇತ್ತು. ಜಾನುವಾರುಗಳನ್ನು ಸಂಪತ್ತೆಂದು ಪರಿಗಣಿಸಲಾಗಿತ್ತು. ವೈದಿಕ ಕಾಲದಲ್ಲಿ ಸಂಪತ್ತು ಅತ್ಯಂತ ದೊಡ್ಡ ಶ್ರೀಮಂತ ಅಂದರೆ ಅವನು ಎಷ್ಟು ಜಾನುವಾರುಗಳನ್ನು ಹೊಂದಿದ್ದಾನೆ ಎಂಬುದರ ಮೇಲೆ ನಿರ್ಧರಿತವಾಗುತ್ತಿತ್ತು. ಹೀಗಾಗಿ ಜಾನುವಾರುಗಳನ್ನು ಸಂಪತ್ತೆಂದು ಪರಿಗಣಿಸಲಾಗಿತ್ತು. ಮತ್ತು ವಸ್ತು ವಿನಿಮಯ ಪದ್ಧತಿ ಜಾರಿಯಲ್ಲಿತ್ತು. ಇನ್ನು ಉತ್ತರ ವೈದಿಕ ಕಾಲದಲ್ಲಿ ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ಹೇಳೋದಾದರೆ, ಇದುವರೆಗೂ ಇದ್ದಂಥ ಹಳ್ಳಿಗಳು ನಗರಗಳಾಗಿ ಮಾರ್ಪಾಡಾದವು ಉತ್ತರ ವೈದಿಕ ಕಾಲದಲ್ಲಿ. ಅದರಲ್ಲಿ ಹಸ್ತಿನಾಪುರ, ಇಂದ್ರಪ್ರಸ್ಥ, ಕೌಸಂಬಿ ಇವೆಲ್ಲ ಹಳ್ಳಿಗಳು ನಗರಗಳಾಗಿ ಪರಿವರ್ತನೆ ಆದವು. ಇಲ್ಲೂ ಕೂಡ ಕೃಷಿ ಪ್ರಮುಖ ಉದ್ಯೋಗವಾಗಿ ಮುಂದುವರಿಯಿತು. ಅದರ ಜೊತೆಗೆ ಪಶುಪಾಲನೆ, ವ್ಯಾಪಾರ ಮತ್ತಿತರ ವೃತ್ತಿಗಳು ಯಥಾಪ್ರಕಾರ ಮುಂದುವರೆದು ವ್ಯಾಪಾರ ಮತ್ತು ವಾಣಿಜ್ಯ ಸ್ವಲ್ಪ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡ್ಕೊತು. ಮತ್ತು ಆಂತರಿಕ ಮತ್ತು ಬಾಹ್ಯ ವ್ಯಾಪಾರಗಳು ಅಭಿವೃದ್ಧಿ ಹೊಂದಿದ್ದು. ಅದರಲ್ಲಿ ವಿಶೇಷವಾಗಿ ಹತ್ತಿ ಮತ್ತು ರೇಷ್ಮೆ ಅವರ ಪ್ರಮುಖ ವ್ಯಾಪಾರದ ಮುಖ್ಯ ವಸ್ತುಗಳಾಗಿದ್ದವು. ವಸ್ತು ವಿನಿಮಯ ಪದ್ಧತಿ ಯಥಾಪ್ರಕಾರ ಮುಂದುವರಿಯಿತು. ಅದ್ರ ಜೊತೆ ಉತ್ತರ ವೈದಿಕ ಕಾಲದಲ್ಲಿ ನಿಷ್ಕ, ಚಿನ್ನದ ತುಣುಕು, ಇದನ್ನು ಒಂದು ವ್ಯಾಪಾರದ ಚಲಾವಣೆಯ ವಸ್ತುವಾಗಿ ಬಳಸಿದ್ರು. ನಿಷ್ಕ ಎಂದರೇನು? ವೈದಿಕ ಕಾಲದಲ್ಲಿ, ಅದರಲ್ಲೂ ಉತ್ತರ ವೈದಿಕ ಕಾಲದಲ್ಲಿ ಬಳಸುತ್ತಿದ್ದ ಚಿನ್ನದ ನಾಣ್ಯ ನಿಷ್ಕ. ಇದಕ್ಕೇನು ರೂಪ ಆಕಾರ ಏನಿರಲಿಲ್ಲ. ಒಂದು ಮಟ್ಟದ, ಒಂದಿಷ್ಟು ಗಾತ್ರದ, ನಿರ್ದಿಷ್ಟ ಗಾತ್ರದ ಚಿನ್ನದ ತುಣುಕು. ಇದಿಷ್ಟು ನಾನು ಹೇಳಿದ್ದು ಆರ್ಥಿಕ ಸ್ಥಿತಿಗತಿ, ವೈದಿಕ ಕಾಲದ ಆರ್ಥಿಕ ಸ್ಥಿತಿಗತಿ 2 ಹಂತಗಳಲ್ಲಿ, ಪೂರ್ವ ವೈದಿಕ ಕಾಲ ಮತ್ತು ಉತ್ತರ ವೈದಿಕ ಕಾಲ. ಈಗ ನಾವು ಅಂದಿನ ಕಾಲದ ಧಾರ್ಮಿಕ ಪರಿಸ್ಥಿತಿ ಬಗ್ಗೆ ತಿಳ್ಕೊಳ್ಳೋಣ. ಏನಿದು ಧಾರ್ಮಿಕ ಪರಿಸ್ಥಿತಿ? ವೈದಿಕ ಧರ್ಮವನ್ನು ಸನಾತನ ಧರ್ಮ, ಹಿಂದೂ ಧರ್ಮ, ಬ್ರಾಹ್ಮಣ ಧರ್ಮ ಅಂತ ಕರೀತಾರೆ. ಈ ವೈದಿಕ ಧರ್ಮ ಜಗತ್ತಿನ ಅತ್ಯಂತ ಪುರಾತನ ಧರ್ಮಗಳಲ್ಲಿ ಒಂದು. ಬಹುಶಃ ವಿಶ್ವದ ಅತ್ಯಂತ ಪುರಾತನ ಧರ್ಮ ಅಂತಂದರೆ ಅದು ಹಿಂದೂ ಧರ್ಮನೇ, ವೈದಿಕ ಧರ್ಮ. ಈ ಒಂದು ವೇದಗಳ ಕಾಲದ ಪೂರ್ವ ವೈದಿಕ ಕಾಲದಲ್ಲಿ ಆರ್ಯರು ಪ್ರಕೃತಿಯನ್ನು ಪೂಜಿಸ್ತಾ ಇದ್ರು. ಈ ಪೂರ್ವ ವೈದಿಕ ಕಾಲದಲ್ಲಿ ಮೂರ್ತಿ ಪೂಜೆ ಅಸ್ತಿತ್ವದಲ್ಲಿರಲಿಲ್ಲ. ಪ್ರಕೃತಿಯನ್ನೇ ದೇವರೆಂದು ಪೂಜಿಸ್ತಾ ಇದ್ರು. ಅವರಲ್ಲಿ ಆ ಪ್ರಕೃತಿ ದೇವತೆಗಳಲ್ಲಿ ಅವ್ರಿಗಿದ್ದ ನಂಬಿಕೆ ಅಂತಂತಂದರೆ ಇಂದ್ರ, ವರುಣ, ಅಗ್ನಿ, ವಾಯು, ಸೂರ್ಯ, ಪೃಥ್ವಿ, ಸೋಮ ಇವೇ ಮುಂತಾದ ದೇವರುಗಳನ್ನು ಪೂಜಿಸ್ತಾ ಇದ್ರು. ಇವರೆಲ್ಲ ಪ್ರಕೃತಿ ದೇವತೆಗಳು. ಇದಕ್ಕೊಂದು ಆಕಾರ ಇರಲಿಲ್ಲ, ಮೂರ್ತಿ ಪೂಜೆ ಅಸ್ತಿತ್ವದಲ್ಲಿ ಇರಲಿಲ್ಲ. ಇವರು ಬಹುದೇವತಾ ಆರಾಧಕರಾಗಿದ್ದರು. ಮತ್ತು ಪೂಜಾ ವಿಧಾನ ಅತ್ಯಂತ ಸರಳವಾಗಿತ್ತು, ಸಂಕೀರ್ಣಗೊಂಡಿರಲ್ಲ, ಸರಳವಾಗಿತ್ತು. ಕೆಲವು ಶ್ಲೋಕಗಳನ್ನು ಆಯಾ ದೇವತೆಗಳಿಗೆ ಅನುಗುಣವಾಗಿ ರಚಿಸಿ ಅದನ್ನು ಪಠಿಸಿ ದೇವರ ಸ್ತೋತ್ರವನ್ನು ಮಾಡ್ತಾಯಿದ್ರು. ಇನ್ನು ಸರಳ ವಿಧಿವಿಧಾನಗಳು, ಯಜ್ಞ ಯಾಗಾದಿಗಳು ರೂಢಿಯಲ್ಲಿದ್ದರೂ ಕೂಡ ಸರಳ ರೂಪದಲ್ಲಿತ್ತು. ಇದೇ ಧಾರ್ಮಿಕ ಪರಿಸ್ಥಿತಿ ಬದಲಾದ ಸನ್ನಿವೇಶದಲ್ಲಿ, ಅಂದರೆ ಉತ್ತರ ವೇದ ಕಾಲದಲ್ಲಿ ಸಂಕೀರ್ಣಗೊಂಡು ಧರ್ಮಾಚರಣೆ ಸಂಕೀರ್ಣ ಆಯಿತು ಮತ್ತು ಕಠಿಣ ಆಯಿತು. ದೇವತೆಗಳ ಸಂಖ್ಯೆ ಈಗಿದ್ದ ದೇವತೆಗಳಿಗೆ ಸಂಖ್ಯೆಗಿಂತ ಹೆಚ್ಚಾಯಿತು
ಮತ್ತು ದೇವತೆಗಳು ವಿವಿಧ ಆಕಾರ ಮತ್ತು ಗುಣಗಳನ್ನು ಪಡ್ಕೊಂಡ್ರು. ಅಂದರೆ ದೇವತೆಗಳನ್ನು ಇಷ್ಟು ದಿನ ಪ್ರಕೃತಿ ರೂಪದಲ್ಲಿ, ಅಮೂರ್ತ ರೂಪದಲ್ಲಿ ಪೂಜೆ ಮಾಡ್ತಿದ್ರು, ಈಗ ಮೂರ್ತಿಯ ರೂಪದಲ್ಲಿ ಪೂಜೆ ಮಾಡೋದಕ್ಕೆ ಶುರು ಹಚ್ಕೊಂಡ್ರು. ದೇವತೆಗಳನ್ನು ಶ್ರೇಣೀಕರಿಸಲಾಯಿತು. ಅವುಗಳಲ್ಲೂ ಕೂಡ ಹೈರಾರ್ಕಿ, ದೇವರನ್ನು ಅವರ ಒಂದು ಸ್ಥಾನಮಾನಕ್ಕನುಗುಣವಾಗಿ. ಈ ಕಾಲದಲ್ಲಿ ಪೂರ್ವ ವೈದಿಕ ಕಾಲದಲ್ಲಿ ಇದ್ದಂಥ ದೇವತೆಗಳ ಜೊತೆಗೆ ಹೊಸ ದೇವತೆಗಳು ಹುಟ್ಕೊಂಡ್ರು. ಆ ಹೊಸ ದೇವತೆಗಳು ಅಂತಂದರೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ಗಣೇಶ, ಕಾರ್ತಿಕೇಯ, ಪಾರ್ವತಿ, ಲಕ್ಷ್ಮಿ, ಕಾಳಿ, ದುರ್ಗಾ ಮುಂತಾದವರು. ಇವರೆಲ್ಲ ಹೊಸದಾಗಿ ಅಸ್ತಿತ್ವಕ್ಕೆ ಬಂದಂತಹ ದೇವತೆಗಳು. ಮತ್ತು ಈ ಕಾಲದಲ್ಲಿ, ಉತ್ತರ ವೇದ ಕಾಲದಲ್ಲಿ, ಆಕಳನ್ನು, ಗೋವನ್ನು ಪವಿತ್ರ ಪ್ರಾಣಿ ಎಂದು ಪರಿಗಣಿಸಲಾಯಿತು ಮತ್ತು ಅದರ ಹತ್ಯೆಯನ್ನು ನಿಷೇಧಿಸಲಾಯಿತು. ಇಂದಿಗೂ ಕೂಡ ಹಿಂದೂಗಳ ಪವಿತ್ರ ಮತ್ತು ಪೂಜ್ಯ ಪ್ರಾಣಿ ಅಂತಂದರೆ ಗೋವು. ಮತ್ತು ಧಾರ್ಮಿಕ ವಿಧಿವಿಧಾನಗಳು ಸಂಕೀರ್ಣಗೊಳ್ತು, ವಿಸ್ತೃತವಾದಂಥ ವಿಧಿವಿಧಾನಗಳು ಮತ್ತು ಮಂತ್ರಗಳ ಬಳಕೆ ಬಂತು. ಹೀಗಾಗಿ ಪೂಜಾ ವಿಧಾನ ಸರಳವಾಗಿದ್ದಂಥ, ಪೂರ್ವ ವೈದಿಕ ಕಾಲದಲ್ಲಿ ಸರಳವಾಗಿದ್ದ ಪೂಜಾ ವಿಧಾನ ಸಂಕೀರ್ಣ ಆಯಿತು. ಯಜ್ಞ ಮತ್ತು ಯಾಗಾದಿಗಳ ಆಚರಣೆ ವಿಸ್ತೃತವಾದೋ. ಹೀಗಾಗಿ ವೈದಿಕ ಧರ್ಮದ ಆಚರಣೆ ದುಬಾರಿ ಆಯಿತು. ಸಾಕಷ್ಟು ಹವನ, ಹೋಮ, ಮಂತ್ರ ಇವುಗಳಿಗೆಲ್ಲ ಸಾಕಷ್ಟು ದುಬಾರಿ ಆಯಿತು ಅದರ ವೆಚ್ಚ, ಪೂಜಾ ವಿಧಾನ. ಮತ್ತು ಕ್ಷುದ್ರ ಪೂಜೆಯಂತೆ ವಾಮಾಚಾರ ಮತ್ತು ಮಾಟ ಮಂತ್ರ ಇವೆಲ್ಲವೂ ಉತ್ತರ ವೈದಿಕ ಕಾಲದಲ್ಲಿ ರೂಢಿಗೆ ಬಂದು. ಇನ್ನು ನಾನು ಹೇಳಿದ್ದೆ ವರ್ಣಗಳು, ಚಾತುರ್ವರ್ಣ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಅದ್ರ ಜೊತೆ ಕ್ರಮಬದ್ಧವಾದ ಜೀವನಕ್ಕಾಗಿ ಆಶ್ರಮಗಳಿದ್ದು, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ. ಇದ್ರ ಜೊತೆ ಒಬ್ಬ ಮನುಷ್ಯ ಸಾರ್ಥಕತೆಯನ್ನು ಪಡ್ಕೋಬೇಕಾದ್ರೆ ಪುರುಷಾರ್ಥಗಳನ್ನು ಅನುಸರಿಸಬೇಕಾಗಿತ್ತು. ಆ ಪುರುಷಾರ್ಥಗಳು ಅಂದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮದ ಚೌಕಟ್ಟಿನಲ್ಲಿ ಅರ್ಥ ಅಂದರೆ ಹಣ ಸಂಪಾದನೆಯನ್ನು ಮಾಡಬೇಕಿತ್ತು. ಮತ್ತು ಯೌವನಕ್ಕೆ ಕಾಲಿಟ್ಟಾಗ ತನ್ನ ಸಹಜವಾದ ಬಯಕೆಗಳನ್ನು, ಕಾಮ ಅಂತಂದರೆ ಬಯಕೆಗಳು, ಆಸೆ ಆಕಾಂಕ್ಷೆಗಳು, ಅದು ವೈವಾಹಿಕ ಸುಖ ಆಗಿರ್ಬೋದು ಅಥವಾ ಬೇರೆ ಆಸೆ ಆಕಾಂಕ್ಷೆಗಳಿರ್ಬೋದು, ಒಟ್ಟಾರೆ ಕಾಮವನ್ನು, ಇದನ್ನು ಧರ್ಮದ ಚೌಕಟ್ಟಿನಲ್ಲಿ ಅಂದರೆ ಅರ್ಥ ಮತ್ತು ಕಾಮವನ್ನು ಎರಡನ್ನೂ ಧರ್ಮದ ಚೌಕಟ್ಟಿನಲ್ಲಿ ಪಡ್ಕೊಂಡು ಮೋಕ್ಷವನ್ನು ಪಡಿಬೇಕಾಗಿತ್ತು. ಇದು ಪುರುಷಾರ್ಥಗಳ ಒಂದು ತಾತ್ಪರ್ಯ. ಇದಿಷ್ಟು ವೈದಿಕ ಧರ್ಮದ ಅವಿಭಾಜ್ಯ ಅಂಗ. ಇದ್ರ ಜೊತೆಗೆ ಸಂಸ್ಕಾರಗಳು ಇದ್ದವು. ಒಬ್ಬ ವ್ಯಕ್ತಿ ಹುಟ್ಟಿದಾಗಿನಿಂದ ಮಸಣಕ್ಕೆ ಸೇರುವವರೆಗೂ ಕೆಲವು ಸಂಸ್ಕಾರಗಳನ್ನು ಅನುಸರಿಸಬೇಕಾಗಿತ್ತು ವೈದಿಕ ಕಾಲದಲ್ಲಿ. ಅದರಲ್ಲೂ ವಿಶೇಷವಾಗಿ ಹಿಂದೂಗಳಲ್ಲಿ ಸಂಪೂರ್ಣ ಅವನ ಜೀವನ ಸಂಸ್ಕಾರಯುತವಾಗಿರಬೇಕಾಗಿತ್ತು ಮತ್ತು ಸಂಸ್ಕಾರಗಳ ಮೂಲಕ ಮಾರ್ಗದರ್ಶಿತವಾಗಿರ್ತಿತ್ತು. ಅವುಗಳಲ್ಲಿ ಗರ್ಭದಾನ ಅಂದರೆ ಮಗು ಗರ್ಭದಲ್ಲಿರುವಾಗಲೇ ಅದಕ್ಕೊಂದು ಸಂಸ್ಕಾರ, ಅದು ಗರ್ಭದಾನ. ಆನಂತರ ಆ ಮಗು ಒಂದು ಹೊಟ್ಟೆಯಲ್ಲೇ ಬೆಳೀತಾ ಇರಬೇಕಾದ್ರೆ 7 ತಿಂಗಳು ತುಂಬುತ್ತೆ. ಅದಕ್ಕೆ ಸೀಮಂತ ಅಂತ ಒಂದು ಶಾಸ್ತ್ರವನ್ನು ಮಾಡ್ತಾರೆ. ತುಂಬಿದ ಗರ್ಭಿಣಿಗೆ ಸೀಮಂತ ಅಂತ ಮಾಡ್ತಾರೆ, ಅದು ಒಂದು ಸಂಸ್ಕಾರ. ಮತ್ತು ನಾಮಕರಣ, ಮಗು ಹುಟ್ಟಿದ ಮೇಲೆ ಅದಕ್ಕೊಂದು ಹೆಸರಿಡಬೇಕು, ನಾಮಕರಣ ಅಂತ ಮಾಡ್ತಾರೆ. ಆನಂತರ ಕೇಶಮಂಡನ, ತಲೆಗೂದಲನ್ನು ಕತ್ತರಿಸೋದು, ಮತ್ತು ಕರ್ಣಚ್ಛೇದನ, ಕವಿಯನ್ನು ಚುಚ್ಚೋದು, ಅದು ಒಂದು ಶಾಸ್ತ್ರ. ಮತ್ತು ಉಪನಯನ, ನಯನ ಅಂದರೆ ಕಣ್ಣು, ಒಳಗಿನ ಕಣ್ಣು, ಜ್ಞಾನವನ್ನು ಒಳಗಿನ ಕಣ್ಣು ಅಂತ ಕರಿತೇವೆ. ಹೊರಗಿನ ಕಣ್ಣು ಬಾಹ್ಯ ಪ್ರಪಂಚವನ್ನು ನೋಡಿದ್ರೆ ಎಲ್ಲವನ್ನು ಅರ್ಥ ಮಾಡ್ಕೊಳ್ಳೋಂಥ ಸ್ಥಿತಿ ಜ್ಞಾನಕ್ಕೆ ಇರ್ತದೆ. ಅದರಿಂದ ಅದನ್ನ ಉಪನಯನ ಅಂತ ಕರೆದ್ರು. ಉಪನಯನ ಆದಮೇಲೆ, ಅದು ಶಾಸ್ತ್ರೋಕ್ತವಾದಮೇಲೆ ಬ್ರಹ್ಮಚರ್ಯ ಶಿಕ್ಷಣಾವಧಿ ಮುಗಿಯುತ್ತೆ. ಆನಂತರ ವಿವಾಹ, ವೈವಾಹಿಕ ಸಂಬಂಧ. ಅದಾದಮೇಲೆ ಅವನಿಗೆ ಮಡದಿ, ಮಕ್ಕಳು ಎಲ್ಲ ಆದಮೇಲೆ ಒಂದಷ್ಟು ದಿನ ಆದಮೇಲೆ ಅವನಿಗೂ ಕೂಡ ಮರಣ ಅಂತ ಬರುತ್ತೆ. ಅವನಿಗೆ ಅಂತ್ಯ ಸಂಸ್ಕಾರ ಮಾಡಬೇಕಾಗುತ್ತೆ. ಗೌರವಯುತವಾಗಿ ಅವನ ಕಳೆಬರವನ್ನು ಉಳಬೇಕಾಗುತ್ತೆ, ದಹಿಸಬೇಕಾಗುತ್ತೆ. ಅದು ಅನೇಕ ವಿಧಾನಗಳ ಮೂಲಕ ಸಂಸ್ಕಾರವನ್ನು ಕೊಡಲಾಗುತ್ತೆ. ಮತ್ತು ಪುಣ್ಯತಿಥಿ ಅಂತಲೂ ಕೂಡ ಮಾಡ್ತಾರೆ. ಇವಿಷ್ಟು ಸಂಸ್ಕಾರಗಳು. ಇದು ಹುಟ್ಟಿದಾಗಿನಿಂದ ಮತ್ತು ಸಾಯುವವರೆಗೂ, ಸತ್ತ ನಂತರವೂ ಅವನಿಗೆ ಸಂಸ್ಕಾರ, ಸತ್ತ ದೇಹಕ್ಕೂ ಅವನ ಆತ್ಮಕ್ಕೂ ಸಂಸ್ಕಾರ. ಹೀಗಾಗಿ ವೈದಿಕ ಧರ್ಮ ಹುಟ್ಟು, ಸಾವು, ಪುನರ್ಜನ್ಮ ಈ ಚಕ್ರದಲ್ಲಿ ಮತ್ತು ಆತ್ಮದ ಪರಕಾಯ ಪ್ರವೇಶದ ಪರಿಕಲ್ಪನೆಯಲ್ಲಿ ನಂಬಿಕೆಯನ್ನು ಹೊಂದಿದೆ. ವೈದಿಕ ಧರ್ಮ ಹುಟ್ಟು, ಸಾವು, ಪುನರ್ಜನ್ಮ ಈ ಚಕ್ರ ಜೊತೆಗೆ ಆತ್ಮದ ಪರಕಾಯ ಪ್ರವೇಶ ಇದರಲ್ಲೂ. ಅಂದರೆ ಒಬ್ಬ ವ್ಯಕ್ತಿ ಸಾಯ್ತಾನೆ ಅಂತಂದರೆ ಅವನ ದೇಹ ಮಾತ್ರ ನಿಸ್ತೇಜ ಆಗುತ್ತೆ, ಅವನ ಆತ್ಮ ಚಲನಶೀಲವಾಗಿದ್ದು ಬೇರೊಂದು ದೇಹದಲ್ಲಿ ಸೇರಿಕೊಳ್ಳುತ್ತೆ ಅನ್ನೋ ಅರ್ಥದಲ್ಲಿ ಈ ನಂಬಿಕೆ ಇತ್ತು. ಹೀಗೆ ಮೋಕ್ಷ ಅಂದರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಈಗಾಗಲೇ ನಾನು ಹೇಳಿದ್ದೀನಿ, ಆತ್ಮದ ಉದ್ದೇಶವು ದೇವರನ್ನು ಸೇರುವಂಥದ್ದು. ಆತ್ಮ ಪರಮಾತ್ಮನಲ್ಲಿ ಲೀನವಾಗೋದು, ಇದೇ ಮೋಕ್ಷ.
ಅದನ್ನು ಮೋಕ್ಷ ಅಂತ ಕರೀತಾರೆ. ಮೋಕ್ಷವನ್ನು ಸಾಧಿಸಬೇಕಾದ್ರೆ 4 ಮುಖ್ಯ ಪಥಗಳಿದ್ದಾವೆ. ಈ ಮುಖ್ಯ ಪಥಗಳನ್ನು ಉತ್ತರ ವೈದಿಕ ಕಾಲದಲ್ಲಿ ಜಾರಿಗೆ ತರಲಾಯಿತು. ಒಂದು ಭಕ್ತಿ ಮಾರ್ಗ, ಮತ್ತೊಂದು ಜ್ಞಾನ ಮಾರ್ಗ, ಮತ್ತೊಂದು ಕರ್ಮ ಮಾರ್ಗ, ಮತ್ತೊಂದು ಯೋಗ ಮಾರ್ಗ. ಭಕ್ತಿ ಮಾರ್ಗ ಅಂತಂದರೆ ದೇವರಲ್ಲಿ ತಲ್ಲೀನನಾಗಿ ಭಕ್ತಿಯಿಂದ ಆರಾಧಿಸುವಂಥದ್ದು. ಜ್ಞಾನ ಮಾರ್ಗ ಅಂತಂದರೆ ಅಧ್ಯಯನ ಮಾಡೋದು, ಅಭ್ಯಾಸ ಮಾಡೋದು, ಆ ಮೂಲಕ ಜಗತ್ತನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು, ಆ ಮೂಲಕ ಮೋಕ್ಷವನ್ನು ಪಡೆಯುವಂಥದ್ದು. ಇನ್ನು ಕರ್ಮಯ ಮಾರ್ಗ ಅಂತಂದರೆ ನಾವು ಮಾಡುತ್ತಿರುವ ಕೆಲಸ ಕಾರ್ಯಗಳಲ್ಲೇ ಒಂದು ನ್ಯಾಯವನ್ನು ಒದಗಿಸುವಂಥದ್ದು. ಧರ್ಮ, ಅದೊಂದು ಧರ್ಮ. ಕರ್ಮ ಮಾಡೋದು, ಅವರವರ ಕರ್ಮಕ್ಕನುಗುಣವಾಗಿ ಅವರಿಗೆ ಮೋಕ್ಷ ಸಿಗುತ್ತೆ ಅಂತ ಹೇಳೋ ಮಾತನ್ನು ನೀವು ಕೇಳ್ಬೋದು. ಕರ್ಮ ಮಾರ್ಗ ಅದು. ಮತ್ತು ಯೋಗ ಮಾರ್ಗ ಅಂದರೆ ದೈಹಿಕವಾಗಿ ದಂಡಿಸುವಂಥದ್ದು, ಮನಸ್ಸನ್ನು ಕೇಂದ್ರೀಕರಿಸುವಂಥದ್ದು, ಆ ಮೂಲಕ ಜೀವನದ ಸಾರ್ಥಕತೆಯನ್ನು ಅರ್ಥ ಮಾಡ್ಕೊಳ್ಳುವಂಥದ್ದು. ಇದೆಲ್ಲ ಯೋಗ ಮಾರ್ಗದ ಮೂಲಕ ಸಾಧ್ಯ. ಹೀಗೆ ಮೋಕ್ಷ ಸಾಧನೆಗಾಗಿ 4 ಪಥಗಳಿದ್ದಾವೆ. ಒಂದು ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ, ಕರ್ಮ ಮಾರ್ಗ, ಯೋಗ ಮಾರ್ಗ. ವ್ಯಕ್ತಿಗಳು ಅವರವರ ಸಾಮರ್ಥ್ಯಕ್ಕನುಗುಣವಾಗಿ ಅವರವರು ಆ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳೋದ್ರ ಮೂಲಕ, ಆ ಪಥದಲ್ಲಿ ನಡೆಯೋದ್ರ ಮೂಲಕ ಮೋಕ್ಷವನ್ನು ಹೊಂದಬಹುದು. ಇನ್ನು ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳ ಬಗ್ಗೆ ಹೇಳೋದಾದರೆ, ಈಗಾಗಲೇ ನಾನು ಹೇಳಿದ್ದೀನಿ, ವೈದಿಕ ಸಾಹಿತ್ಯದಲ್ಲಿ ಬರುವಂಥ ಎಲ್ಲವೂ ಹಿಂದೂಗಳ ಅಥವಾ ವೈದಿಕ ಧರ್ಮದ ಪವಿತ್ರ ಗ್ರಂಥಗಳು. ಅದರಲ್ಲಿ ವೇದಗಳು, ಮುಖ್ಯವಾಗಿ ಉಪನಿಷತ್ತುಗಳು, ಪುರಾಣಗಳು, ಸ್ಮೃತಿಗಳು ಮತ್ತು ರಾಮಾಯಣ ಮಹಾಭಾರತದ ಭಗವದ್ಗೀತೆ ಅಂತ ಮಹಾಕಾವ್ಯಗಳು. ಇದಿಷ್ಟು ಹಿಂದೂ ಧರ್ಮದ ಪವಿತ್ರ ಗ್ರಂಥಗಳಾಗಿದ್ದಾವೆ. ಇನ್ನು ವೈದಿಕ ಕಾಲದ ಶಿಕ್ಷಣ ಮತ್ತು ವಿಜ್ಞಾನದ ಬಗ್ಗೆ ಹೇಳೋದಾದರೆ, ಗುರುಕುಲ, ಪಾಠಶಾಲೆ, ಅಗ್ರಹಾರ ಮತ್ತು ಘಟಿಕಗಳಲ್ಲಿ ಶಿಕ್ಷಣವನ್ನು ಕೊಡ್ತಾಯಿದ್ರು. ಗುರುಕುಲ ಅಂತಂದರೆ ಅರಣ್ಯ ಪ್ರದೇಶಗಳಲ್ಲಿ ಋಷಿ ವರಣ್ಯರು ತಮ್ಮ ಆಶ್ರಮಗಳನ್ನು ಕಟ್ಕೊಳ್ತಾಯಿದ್ರು. ಅಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡಬೇಕಾಗಿತ್ತು. ಗುರುಗಳ ಸೇವೆ ಮಾಡಿಕೊಂಡು ಅಲ್ಲಿ ಕಾಲವನ್ನು ಹಾಕಿ ಕಲಿಬೇಕಾಗಿತ್ತು. ಪಾಠಶಾಲೆ ಮತ್ತು ಅಗ್ರಹಾರ, ಉನ್ನತ ಮಟ್ಟದ ಶಿಕ್ಷಣವನ್ನು ಅಗ್ರಹಾರ ಮತ್ತು ಘಟಕಗಳಲ್ಲಿ ಕೊಡ್ತಾಯಿದ್ರು. ಮತ್ತು ದೇವಾಲಯಗಳಲ್ಲೂ ಕೂಡ ಶಿಕ್ಷಣ ಕೇಂದ್ರಗಳಾಗಿದ್ದವು. ದೇವಾಲಯಗಳಲ್ಲೂ ಕೂಡ ಶಿಕ್ಷಣವನ್ನು ಕೊಡ್ತಾಯಿದ್ರು. ಅದರಿಂದ ದೇವಾಲಯಗಳು ಸಹ ಶಿಕ್ಷಣ ಕೇಂದ್ರಗಳಾಗಿದ್ದವು. ಮತ್ತು ಉನ್ನತ ಶಿಕ್ಷಣವನ್ನು ವೈದಿಕ ಕಾಲದಲ್ಲಿ ಕಂಚಿ ಮತ್ತು ತಕ್ಷಶಿಲಾ, ಕಂಚಿ ಇಂದಿನ ತಮಿಳುನಾಡಿನಲ್ಲಿರುವಂಥ ಒಂದು ಪ್ರದೇಶ, ಐತಿಹಾಸಿಕ ಸ್ಥಳ ಅದು. ಪಲ್ಲವರು ರಾಜಧಾನಿಯನ್ನಾಗಿ ಮಾಡಿಕೊಂಡಂಥ ಸ್ಥಳ ಅದು. ಅಲ್ಲಿ ಮತ್ತು ತಕ್ಷಶಿಲಾ ಇದು ಚಾಣಕ್ಯನ ಒಂದು ವಿದ್ಯಾಭ್ಯಾಸ ನಡೆದಂಥ ಒಂದು ಸ್ಥಳ. ಆ ತಕ್ಷಶಿಲಾ ವಿಶ್ವವಿದ್ಯಾಲಯದಲ್ಲಿ ಕೂಡ ಒದಗಿಸ್ತಾಯಿದ್ರು. ಶಿಕ್ಷಣ ಅನ್ನೋದು ಉಪನಯನ ಅನ್ನೋ ಒಂದು ಸಂಸ್ಕಾರದ ಸಮಾರಂಭದ ಮೂಲಕ ಆರಂಭ ಆಗ್ತಾಯಿತ್ತು. ಉಪನಯನ ಅನ್ನೋದೊಂದು ಶಾಸ್ತ್ರ. ಅವನು ಶಿಕ್ಷಣ ಕ್ಷೇತ್ರಕ್ಕೆ ಕಾಲಿಡ್ತಾ ಇದ್ದಾನೆ, ಶಿಕ್ಷಣ ಓದೋದಕ್ಕೆ ಹೋಗ್ತಾ ಇದ್ದಾನೆ ಅಂದರೆ ಅವನಿಗೊಂದು ಶಾಸ್ತ್ರ ಮಾಡ್ತಿದ್ರು, ಉಪನಯನ ಅಂತ. ಮತ್ತು ಅಂದಿನ ಕಾಲದ ಗುರುವಿನ ಸ್ಥಾನ ಉನ್ನತ ಮಟ್ಟದಲ್ಲಿತ್ತು. ಸ್ತ್ರೀ ಪುರುಷರಿಬ್ಬರೂ ಶಿಕ್ಷಣವನ್ನು ಪಡ್ಕೋತಾ ಇದ್ದರು ಉತ್ತರ ವೈದಿಕ ಕಾಲದಲ್ಲಿ. ಗಾರ್ಗಿ, ಮೈತ್ರೇಯಿ, ಶಾಶ್ವತಿ, ಲೋಪಮುದ್ರ ಇವರೆಲ್ಲ ಪ್ರಮುಖ ಮಹಿಳಾ ವಿದ್ವಾಂಸರಾಗಿದ್ದರು. ಮತ್ತು ವೇದಗಳು, ಪುರಾಣಗಳು, ತತ್ವಶಾಸ್ತ್ರ, ಗಣಿತ, ಖಗೋಳಶಾಸ್ತ್ರ, ಜ್ಯೋತಿಷಶಾಸ್ತ್ರ, ಔಷಧಶಾಸ್ತ್ರ ಮತ್ತು ತರ್ಕಶಾಸ್ತ್ರ ಇವೆಲ್ಲವೂ ಅಂದಿನ ಪ್ರಮುಖ ಬೋಧನಾ ವಿಷಯಗಳಾಗಿದ್ದವು. ಇನ್ನು ಸಂಸ್ಕೃತ ಬೋಧನಾ ಮಾಧ್ಯಮ ಆಗಿತ್ತು. ಮತ್ತು ಆರ್ಯರು ಗಣಿತ, ರೇಖಾಗಣಿತ, ಔಷಧಶಾಸ್ತ್ರ ಮತ್ತು ಲೋಹಶಾಸ್ತ್ರಗಳಲ್ಲೂ ಹೆಚ್ಚಿನ ಪ್ರಗತಿಯನ್ನು ಹೊಂದಿದ್ದರು. ಚಂದ್ರ ಮತ್ತು ಭೂಮಿ ಹಾಗೂ ಸೂರ್ಯ ಮತ್ತು ಭೂಮಿ ಇವುಗಳ ನಡುವಿನ ಅಂತರದ ಲೆಕ್ಕಾಚಾರ ಅವರಿಗೆ ಗೊತ್ತಿತ್ತು. ಸೂರ್ಯನಿಗೂ ಚಂದ್ರನಿಗೂ ಎಷ್ಟು ಅಂತರ ಇದೆ, ಚಂದ್ರ ಮತ್ತು ಭೂಮಿ ನಡುವೆ ಅಂತರ ಎಷ್ಟಿದೆ, ಹಾಗೆ ಸೂರ್ಯ ಮತ್ತು ಭೂಮಿಗಳ ನಡುವಿನ ಅಂತರನ ಆ ಪೂರ್ವವೈದಿಕ ವೇದಗಳ ಕಾಲದ ಜನರಿಗೆ ತಿಳಿದಿತ್ತು. ಇನ್ನು ಗ್ರಹಣಗಳು ಮತ್ತು ಧೂಮಕೇತುಗಳು ಯಾವಾಗ ಸಂಭವಿಸ್ತವೆ ಅನ್ನೋದರ ಅಂದಾಜು ಅವರಿಗೆ ಇತ್ತು, ಜ್ಞಾನ ಅವರಿಗೆ ಇತ್ತು. ಹೀಗಾಗಿ ಅವರು ಅದರಲ್ಲೂ ವಿಶೇಷವಾಗಿ ಔಷಧಶಾಸ್ತ್ರದಲ್ಲಿ ವಿಶೇಷವಾದ ಪರಿಣಿತಿಯನ್ನು ಪಡೆದಿದ್ದರು. ಅದನ್ನೇ ಆಯುರ್ವೇದ ಅಂತ ನಾವು ಕರೆಯೋದು. ಗಿಡಮೂಲಿಕೆ, ಗೆಡ್ಡೆ ಗೆಣಸು, ಎಲೆ, ತೈಲ, ಲವಣ ಮತ್ತು ಮಣ್ಣನ್ನು ಉಪಯೋಗಿಸಿ ರೋಗಗಳನ್ನು ಹೇಗೆ ವಾಸಿ ಮಾಡೋದು ಅನ್ನೋದು ಗೊತ್ತಿತ್ತು. ಆ ಪ್ರಾಚೀನ ಕಾಲದಲ್ಲಿ ಹುಟ್ಟಿಕೊಂಡಂಥ ಆ ಆಯುರ್ವೇದ ಪದ್ಧತಿ ಏನಿದೆ ಇಂದಿಗೂ ಕೂಡ ಅಸ್ತಿತ್ವದಲ್ಲಿದೆ, ಇಂದಿಗೂ ಕೂಡ ಜಗದ್ವಿಖ್ಯಾತ ಆಗಿದೆ. ಮತ್ತು ಅವರು ಚಂದ್ರಮಾನ ಪಂಚಾಂಗವನ್ನು ಅನುಸರಿಸ್ತಾ ಇದ್ದರು. ಇದಿಷ್ಟು ವಿಚಾರಗಳು ವೈದಿಕ ಕಾಲಕ್ಕೆ ಸಂಬಂಧಪಟ್ಟಂಥ ಸಂಗತಿಗಳು. ಪ್ರಿಯ ವಿದ್ಯಾರ್ಥಿಗಳೇ, ನಾನು ತಿಳಿಸಿರುವ ವಿಚಾರಗಳು ಪರೀಕ್ಷಾ ದೃಷ್ಟಿಯಿಂದ ಸಂಕ್ಷಿಪ್ತವಾಗಿ, ಸಾಕಷ್ಟು ವಿಚಾರಗಳ ಜ್ಞಾನದಾಹ ಇತ್ತು ಅಂದರೆ ಹೆಚ್ಚಿನ ವಿಚಾರಗಳನ್ನು ಓದಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ನೀವು ವಿಶೇಷವಾಗಿ ಈ
ಇತಿಹಾಸವನ್ನು ತೆಗೆದುಕೊಂಡಾದರೆ ಆಳವಾಗಿ ಅಧ್ಯಯನ ಮಾಡ್ಬೋದು. ಇದಿಷ್ಟು ಪರೀಕ್ಷಾ ದೃಷ್ಟಿಯಿಂದ ನಿಮಗೆ ತಿಳಿಸಿಕೊಟ್ಟಂಥ ಸಂಕ್ಷಿಪ್ತ ವಿಚಾರಗಳು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಕಾಮೆಂಟ್ ಮಾಡ್ಬೋದು, ಶೇರ್ ಮಾಡ್ಬೋದು, ಮತ್ತು ಈ ನನ್ನ ವಿಡಿಯೋ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗ್ಬೋದು. ನೀವು ನಿಮ್ಮ ಒಂದು ಕಾಮೆಂಟ್ಸು, ನಿಮ್ಮ ಒಂದು ಲೈಕು ಮತ್ತು ನೀವು ಮಾಡೋ ಶೇರು, ಇದು ನನ್ನ ಮುಂದಿನ ಪಾಠ ಪ್ರವಚನಗಳಿಗೆ ಪೂರಕವಾಗಿರ್ತದೆ, ಪ್ರೇರಕವಾಗಿರ್ತದೆ ಮತ್ತು ಪ್ರೋತ್ಸಾಹ ಆಗಿರ್ತದೆ ಅಂತ ತಿಳಿಸ್ತಾ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಮಸ್ಕಾರ. ಒಳ್ಳೆಯದಾಗಲಿ ವಿದ್ಯಾರ್ಥಿ.